ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಸ್ತೋತ್ರ. ನಿನ್ನ ಪ್ರೀತಿಗಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ದೇವರೇ. ನಿನ್ನ ಕರುಣೆಗಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ದೇವರೇ. ನಿನ್ನ ಮಮತೆಗಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ ದೇವಾ. ನೀ ರಾಜಾದಿ ರಾಜನಾಗಿರುವುದಕ್ಕಾಗಿ ಸ್ತೋತ್ರ. ನೀ ಕರ್ತಾದಿ ಕರ್ತನಾಗಿದ್ದಕ್ಕಾಗಿ ಸ್ತೋತ್ರ. ನೀ ಅಮರತ್ವವುಳ್ಳ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಸಕಲ ಭೂಮಂಡಲವನ್ನು ದೇವರೇ ಕಂಟ್ರೋಲ್ ಮಾಡಿ ನಿಯಂತ್ರಿಸಿ ನಡೆಸುವ ಸರ್ವಶಕ್ತನಾದ ದೇವರಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ದೇವರೇ. ನಿಮ್ಮಲ್ಲಿ ನಾವು ಸ್ತುತಿ ಸ್ತೋತ್ರ ಮಾಡಿಕೊಂಡು ನಿಮ್ಮಲ್ಲಿ ನಾವು ಆನಂದಿಸುತ್ತೇವೆ, ನಿಮ್ಮಲ್ಲಿ ನಾವು ತೃಪ್ತಿ ಹೊಂದಿಕೊಳ್ಳುತ್ತೇವೆ, ನಿಮ್ಮಲ್ಲಿ ನಾವು ದೇವರೇ ಸಮಾಧಾನ ಹೊಂದಿಕೊಳ್ಳುತ್ತೇವೆ, ನಿಮ್ಮ ಮೂಲಕ ನಾವು ಆನಂದಿಸುತ್ತೇವೆ ಗರ್ಚನೆ. ನಿನ್ನ ಪ್ರೀತಿಗಾಗಿ ನಿಮಗೆ ಸ್ತೋತ್ರಪ್ಪ, ನಿನ್ನ ಕರುಣೆಗಾಗಿ ಸ್ತೋತ್ರಪ್ಪ ದೇವರೇ. ಮತ್ತೊಂದು ಭಾನುವಾರ ನಿನ್ನ ಪಾದ ಸನ್ನಿಧಿಯಲ್ಲಿ ಬರುವ ಹಾಗೆ ನೀ ನಮಗೆ ಕೃಪೆ ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ, ದಯ ತೋರಿದಕ್ಕಾಗಿ ಸ್ತೋತ್ರ ಕರ್ತನೆ. ಈ ದಿನದಲ್ಲಿಯೂ ನೀವು ನಮ್ಮೊಂದಿಗೆ ಮಾತಾಡು, ನಿಮ್ಮ ಸ್ವರ ನಾವು ಕೇಳಬೇಕು ದೇವರೇ. ನಿಮ್ಮ ಆಲೋಚನೆಗಳು ನಾವು ಕೇಳಬೇಕು. ನಮ್ಮಿಂದ ನೀವು ಏನು ಬಯಸ್ತಾ ಇದ್ದೀರಾ ಎಂಬುದನ್ನು ವಚನಗಳ ಮೂಲಕ ನಾವು ದೇವರೇ ತಿಳಿದುಕೊಳ್ಳಬೇಕು ಸ್ವಾಮಿ. ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವರಾಗಿರಬೇಕು ಕರ್ತನೆ. ನಿನ್ನ ಪಾದ ಸನ್ನತಿಯಲ್ಲಿ ನಮ್ಮನ್ನು ಕೂಡ ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ ಕರ್ತನೆ. ನಿನ್ನ ಪಾದ ಬಳಿಯಲ್ಲಿ ತಗ್ಗಿಸಿಕೊಳ್ಳುತ್ತೇನೆ. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೇ ಸಲ್ಲಲಿ ಪರಲೋಕದ ತಂದೆಯಾದ ದೇವರೇ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹೋದ ಭಾನುವಾರ ಧ್ಯಾನ ಮಾಡಿದ ವಾಕ್ಯದ ಅದರದ್ದು ಕಂಟಿನ್ಯೂಸ್ ಆಗಿ ಸ್ವಲ್ಪ ವಿಷಯಗಳು ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೆ. ಆದ್ದರಿಂದ ಹೋದ ವಾರ ನಾವು ಧ್ಯಾನ ಮಾಡಿದ ವಾಕ್ಯ ಫಸ್ಟ್ ಓದಿದ ಮೇಲೆ ನಾವು ಇವತ್ತಿನ ವಚನ ಕಡೆಗೆ ಹೋಗೋಣ. ಹೋದ ಭಾನುವಾರ 2 ತಿಮೋತಿ 2ನೇ ಅಧ್ಯಾಯ 1 to 5 ತನಕ ವಾಕ್ಯಗಳು ನಾವು ಹೋದ ಭಾನುವಾರ ಓದಿದೆ. ನಾವು ಅದೇ ವಾಕ್ಯ ಒಂದು ಸಾರಿ ಓದಿ ಇವತ್ತಿನ ಸಂದೇಶಕ್ಕೆ ಹೋಗೋಣ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ? ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿನೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯೂ ದೊರಕುವುದಿಲ್ಲ. ನಾವು ಹೋದ ವಾರ ದೇವರ ವಾಕ್ಯದಲ್ಲಿ ಕೇಳಿ ನಾವು ಧ್ಯಾನಿಸಿದ ವಿಷಯಗಳು 5 ವಿಷಯಗಳು ತಿಳ್ಕೊಂಡಿದೆ. 1, ಯೇಸು ಕ್ರಿಸ್ತನ ಕೃಪೆಯಿಂದ ಬಲ ಹೊಂದಿಕೊಳ್ಳಬೇಕು. 2, ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನೆಂದೇ ಶ್ರಮೆಯನ್ನು ಅನುಭವಿಸಬೇಕು. 3, ನಂಬಿಗಸ್ತ ಶಿಷ್ಯರಿಗ ಬೋಧಿಸುವರಾಗಿರಬೇಕು. 4, ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದವರಾಗಿರಬೇಕು. 5, ನಿಯಮದ ಪ್ರಕಾರ ಹೋರಾಡುವರಾಗಿರಬೇಕು. ಹೀಗೆ ನಾವು ಮಾಡುವಾಗ ನಮಗೆ ಜಯದ ಮಾಲೆಯನ್ನು ನಾವು ಹೊಂದಿಕೊಳ್ಳುವರಾಗಿರುತ್ತೇವೆ. ಹಲ್ಲೆಲೂಯಾ. ಪಕ್ಕದಲ್ಲಿರುವವರಿಗೆ ಮುಖ ನೋಡಿ ಚೆನ್ನಾಗಿ ನಿಗುತ್ತಾ ಕೈ ಹಿಡಿದುಕೊಂಡು ಹೇಳಿ, ಜಯಮಾಲೆಯನ್ನು ಪಡೆದುಕೊಳ್ಳಲಿಕ್ಕೆ ಓಡುವರಾಗಿರೋಣ. ನಾವು ಜಯಿಸುವರಾಗಿರಬೇಕು. ಎಲ್ಲ ಸಾಹಚರ್ಯದಲ್ಲಿ ಓದುವ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಜಯಿಸಬೇಕು. ಕೆಲಸಗಳಲ್ಲಿರುವವರು ಒಳ್ಳೆಯ ಉದ್ಯೋಗದಲ್ಲಿರಬೇಕು. ಪೇಮೆಂಟ್ ತಕ್ಕೊಳ್ಳೋರು ಒಳ್ಳೆಯ ಪೇಮೆಂಟ್ ತಕ್ಕೊಳ್ಳೋರಾಗಿರ್ಬೇಕು. ಜಾಗ ತಕ್ಕೊಳ್ಳೋರಿಗೆ ಒಳ್ಳೆ ಜಾಗ ಸಿಕ್ಕಬೇಕು. ಮನೆ ಕಟ್ಟೋರು ಒಳ್ಳೆ ರೀತಿಯಲ್ಲಿ ಮನೆ ಕಟ್ಟಲಿ. ವಾಹನಗಳು ತಕ್ಕೊಳ್ಳೋರು
ಒಳ್ಳೆಯ ವಾಹನಗಳು ತಗೊಳ್ಳಿರಿ. ಎಲ್ಲದರ ಭಾಗದಲ್ಲಿಯೂ ಎಲ್ಲ ಸ್ಥಳಗಳಲ್ಲಿ ನಾವು ಜಯಶಾಲಿಗಳಾಗಿರಬೇಕು. ನಾನಿದು ಭೌತಿಕವಾದ ವಿಷಯ ಮಾತ್ರ ಹೇಳಿದೆ, ಅಷ್ಟಕ್ಕೆ ಇರಿಸಬಾರದು. ನಾವು ಪ್ರಾರ್ಥಿಸುವಾಗ ಚೆನ್ನಾಗಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಸುವಾರ್ತೆ ಸಾರುವಾಗ ಒಳ್ಳೆ ರೀತಿಯಲ್ಲಿ ಸುವಾರ್ತೆ ಸಾರುವವರಾಗಿರಬೇಕು. ವರಗಳು ಉಪಯೋಗಿಸುವಾಗ ಸರಿಯಾದ ರೀತಿಯಲ್ಲಿ ವರಗಳು ಉಪಯೋಗಿಸುವವರಾಗಿರಬೇಕು. ನಾವು ನಿತ್ಯ ಜೀವಕ್ಕಾಗಿ ಜಯಶಾಲಿಗಳಾಗಿ ಓಡುವವರಾಗಿರಬೇಕು. ಹಲ್ಲೆಲೂಯಾ. ಅಂದ ಪ್ರಿಯರೇ, ನಾವು ಓಡುವ ಓಟ ಜಯದ ಓಟವಾಗಿರಲಿ, ಜಯದ ಮಾಲೆಯನ್ನು ಪಡೆದುಕೊಳ್ಳುವರಾಗಿರಲಿ. ಮನುಷ್ಯ ನೀ ಲೋಕವೆಲ್ಲ ಸಂಪಾದಿಸಿದರು ಆತ್ಮ ನಷ್ಟಪಟ್ಟಿದರೆ ಏನು ಲಾಭ? ಆದರೆ ಲೋಕದಲ್ಲಿ ಹೆಚ್ಚಾಗಿ ಏನು ಸಂಪಾದಿಸಿಕೊಳ್ಳಲಿಕ್ಕೆ ಆಗಿಲ್ಲಂದರು ಆತ್ಮ ಉಳಿಸಿಕೊಂಡಿದರೆ ಅದು ಲಾಭವಾಗಿದೆ. ಅಂದವರಿಗೆ ಹೇಳುದು, ನೀವು ಜಯದ ಮಾಲೆ ಹೊಂದಿಕೊಂಡಿದೆ ಎಂಬುದನ್ನು. ಹಲ್ಲೆಲೂಯಾ. ಅದರಿಂದ ಪ್ರಿಯರೇ, ನಾವು ಜಯದ ಮಾಲೆ ಹೊಂದಿಕೊಳ್ಳಿಕ್ಕಾಗಿ 5 ವರ್ಷ ಹೇಳಿದೆ. ಒಂದು ಸಾರಿ ಕೂಡ ಹೇಳಿದ ಮೇಲೆ ಇವತ್ತು ಅದಕ್ಕೆ ಜಯದ ಮಾಲೆ ಹೊಂದಿಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನಾವು ಹೋದ ವಾರ ತಿಳಿದುಕೊಂಡಿದೆ, ತಿಮೋಥೆಯನಿಗೆ ಪೌಲನು ತನ್ನ ಪ್ರಿಯ ಮಗನಂದು ಹೇಳಿಕೊಂಡು, ನೋಡಿ ನನ್ನ ಮಗನೇ ಅಂತ ಹೇಳಿಕೊಂಡು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ದೇವರಿಗೆ ಯಾರಾಗಿದ್ದೀರಿ? ಆ ದೇವರ ವಾಕ್ಯ ಹೇಳ್ತಾ, ಮುದ್ದು ಮಕ್ಕಳು, ಪ್ರಿಯ ಕುಮಾರನು, ಪ್ರಿಯ ಕುಮಾರತಿ. ಹೌದಲ್ಲ? ಹಾಗಾದರೆ ತಿಮೋಥೆಯನಿಗೆ ಪ್ರಿಯ ಮಗನೇ ಅಂತ ಹೇಳಿಕೊಂಡು ಹೇಳ್ತಾರೆ. ಒಂದು, ಯೇಸು ಕ್ರಿಸ್ತನ ಕೃಪೆಯಿಂದ ಬಲ ಹೊಂದಿಕೋ. ನಮ್ಮ ಬಲ ಯಾವುದರಲ್ಲಿ? ಯೇಸು ಕ್ರಿಸ್ತನ ಕೃಪೆಯಿಂದ ಬಲ ಹೊಂದಿಕೊಂಡಿರಿ. ನಾವು ದೇಹ ಸಾಧನೆ ಮಾಡಿಕೊಂಡು ದೇಹ ಬಲ ಬಂದಿದ್ದರು, ಅದರಿಂದ ಒಂದು ಮಸಲು ಹಿಡ್ಕೊಂಡು ಹೋಗಿ ದೆವ್ವದ ಮುಂದೆ ಮಸಲು ತೋರಿಸಿ ನಿಂದರೆ ದೆವ್ವ ಹೋಗುತ್ತಾ? ದೆವ್ವ ಹೋಗಲ್ಲ. ಆದರೆ ಏನು ಮಸಲು ಇಲ್ಲದರೂ ಕೂಡ ದುಷ್ಟ ಸೈತಾನ್ನೇ ಬಿಟ್ಟು ತೊಲಗು ಎಂದು ಆತ್ಮಶಕ್ತಿಯಲ್ಲಿ ಹೇಳಿದರೆ ದುರಾತ್ಮ ಬಿಟ್ಟು ಹೋಗ್ಬಿಡ್ತದೆ. ಹಲ್ಲೆಲೂಯಾ. ಅದಕ್ಕೆ ನಮಗೆ ದೇಹ ಬಲ, ದೇಹ ಸಾಧನೆ ಮಾಡಿ ದೇಹ ಬಲ ಹೆಚ್ಚಿಸಿಕೊಂಡು ಮಾತ್ರ ನೀವು ಹೋಗಬಾರ್ದು, ಆತ್ಮಬಲ ಹೆಚ್ಚಿಸಿ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಕ್ರಿಸ್ತ ಯೇಸುವಿನ ಕೃಪೆಯಿಂದ ಬಲ ಹೊಂದಿಕೋ. ಎರಡನೇದಾಗಿ, ನಾವು ನಂಬಿಗಸ್ತ ಶಿಷ್ಯರಿಗೆ ಬೋಧಿಸು. ನಾವು ತಿಳಿದ ಸತ್ಯ ಇನ್ನೊಬ್ಬರಿಗೆ ಬೋಧಿಸು. ಅದರಲ್ಲಿ ಯಾವುದು ಸಂಕೋಚ ಪಡಬೇಡ. ನಾನು ತಿಳಿದಿದೆ, ನನ್ನ ಅನುಭವ ನಾನು ನಿಮಗೆ ಹೇಳ್ತೀನಿ, ಅದರಲ್ಲಿ ಯಾವುದು ತಪ್ಪಿಲ್ಲ. ನೀವು ಹೇಳುವರಾಗಿರಲಿ, ನಾನು ಒಂದು ಕಾಲದಲ್ಲಿ ನಾನು ರೋಗಾವಸ್ಥೆಯಲ್ಲಿದ್ದೆ, ಯೇಸು ಸೌಖ್ಯ ಕೊಟ್ಟಿದೆ. ಒಂದು ಕಾಲ ನಾನು ಪಾಪಾವಸ್ಥೆಯಲ್ಲಿದ್ದೆ, ಅಂದರೆ ದುರಭ್ಯಾಸಗಳಲ್ಲಿದ್ದೆ, ಯೇಸು ಬಿಡುಗಡೆ ಕೊಟ್ಟಿದೆ. ಒಂದು ಕಾಲ ನಾನು ಬಡಸ್ತನದಲ್ಲಿದ್ದೆ, ಯೇಸು ಬಿಡುಗಡೆ ಕೊಟ್ಟಿದೆ. ಒಂದು ಕಾಲದಲ್ಲಿ ನನಗೆ ಸ್ವರ್ಗದ ಬಗ್ಗೆ ಅರಿವಿರಲಿಲ್ಲ, ಯೇಸು ನನಗೆ ಸ್ವರ್ಗದ ಬಗ್ಗೆ ನಿರೀಕ್ಷೆ ಕೊಟ್ಟಿದೆ. ಸಿಂಪಲ್ ಆದ ಸುವಾರ್ತೆ, ಸಿಂಪಲ್ ಆಗಿ ಹೇಳ್ಬೋದಲ್ಲ, ಹೇಳಬೇಕು. ಅಂದ ನಾವು ಇತರರಿಗೆ ಬೋಧಿಸಬೇಕು. ಮೂರನೇದು, ಒಳ್ಳೆಯ ಸೈನಿಕರಿಂದ ಶ್ರಮೆ ಅನುಭವಿಸು. ಕ್ರಿಸ್ತನ ನಿಮಿತ್ತ ಸ್ವಲ್ಪ ಶ್ರಮೆ ಅನುಭವಿಸಲಿಕ್ಕೆ ನಾವು ಅದನ್ನು ಕಷ್ಟವೆಂದೆಣಿಸಬಾರದು. ಯೇಸು ಕ್ರಿಸ್ತನ ನಿಮಿತ್ತ ಬರುವ ಕೆಲ ತ್ಯಾಗ ಅದು ಅಯ್ಯೋ ಅಂತ ಹೇಳಬಾರದು. ಹಲ್ಲೆಲೂಯಾ. ನಾವೀಗ ಬೆಳಗ್ಗೆ ಎದ್ದು ರೆಡಿಯಾಗಿ ತಟ್ಕೊಪ್ಪೆಗೆ ಹೋಗಿ ಅಲ್ಲಿ ಆ ವಾಕ್ಯ ಕೊಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ ಬಂದಿದೆ. ಹಲ್ಲೆಲೂಯಾ. ಅಯ್ಯೋ ಇದು ಕಷ್ಟ ಅಂತ ಅನ್ನಬಾರದು. ಹಲ್ಲೆಲೂಯಾ. ಕ್ರಿಸ್ತನ ನಿಮಿತ್ತ ಇರುವ ಒಂದು ಶ್ರಮಗಳು ಅದು ಭಾರ ಎಂದು ತಿಳ್ಕೊಳ್ಬೇಡ. ಯೇಸುವಿನ ಶಿಲುಬೆಯನ್ನು ಧ್ಯಾನಿಸುವಾಗ ಕರ್ತನು ಇದು ನನಗೆ ಭಾರ ಅಂತ ಹೇಳಿದರೆ ನಮಗೆ ಬಿಡುಗಡೆ ಆಗ್ತಾ ಇದ್ರ? ಒಂದು ಸಾರಿ ಸ್ವಾಮಿ ಕೇಳಿದೆ, ತಂದೆಯೇ ಈ ಪಾತ್ರೆ ನನ್ನಿಂದ ತೊಲಗಿಸಿರಿ ಅಂದ. ಆಮೇಲೆ ಬೇಗ ಹೇಳಿಬಿಟ್ಟಿದೆ, ಇಲ್ಲ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ. ಹಾಗಾದರೆ ಯೇಸುವಿನ ಶಿಲುಬೆಯನ್ನು ನಾವು ಧ್ಯಾನಿಸಿದರೆ ನಾವು ಮಾಡೋ ತ್ಯಾಗ ಯಾವುದು? ತ್ಯಾಗನೇ ಅಲ್ಲ ಅಂತ ಅನಿಸುತ್ತದೆ. ಅರ್ಥ ಆಗ್ತಾ ಇದೆಯಾ? ನಾವು
ಲೋಕದ ವ್ಯವಹಾರಗಳ ಕಡೆ ನೋಡಿಕೊಂಡು, ಲೋಕದ ಜನರ ಕಡೆ ನೋಡಿಕೊಂಡು, ಅನ್ಯ ಜನರು ನೋಡಿ ಇವತ್ತು ಭಾನುವಾರ ಎದ್ದೇಳಲ್ಲ, 10 ಗಂಟೆ ಮಲ್ಕೊಂಡಿರ್ತಾರೆ, ಆಮೇಲೆ 10 ಗಂಟೆ 11 ಗಂಟೆಗೆ ಹೋಗಿ ಮಟನ್ ಅಂಗಡಿಗೆ ಹೋಗಿ ಮಟನ್ ತಗೊಂಬಂದು ಮಧ್ಯಾಹ್ನ ಒಳ್ಳೆ ಊಟ ಮಾಡಿ ತಿಂತಾರೆ. ಅದು ಯೋಚನೆ ಮಾಡುವಾಗ ನಾವು ಬೆಳಿಗ್ಗೆ ಎದ್ದೇಳೋದು, ಈ ಚಳಿಯಲ್ಲಿ ಎದ್ದು ಬರೋದು, ಇಲ್ಲಿ ಕೂತ್ಕೊಳ್ಳೋದೆಲ್ಲ ಕಷ್ಟ ಅನಿಸುತ್ತದೆ. ಆದರೆ ಅದು ಯೋಚನೆ ಮಾಡಬಾರ್ದು. ಯೇಸು ಕ್ರಿಸ್ತನ ತ್ಯಾಗ ಧ್ಯಾನಿಸಬೇಕು. ಅದು ಧ್ಯಾನಿಸಿದರೆ ನಾವು ಎಷ್ಟೋ ಸುಖವಾಗಿದೆ. ಹಲ್ಲೆಲೂಯಾ. ದೇವರ ಆಶೀರ್ವದಿಸಲಿ. ಆಮೇಲೆ 2 ಆಯಿತು, 3 ಆಯಿತು, 4ನೇದಾಗಿ ನೋಡಿ, ಲೋಕ ವ್ಯವಹಾರಗಳಲ್ಲಿ ಒಳಪಡಬಾರದು. ನೋಡಿ, ಲೋಕ ವ್ಯವಹಾರಗಳಲ್ಲಿ, ಲೋಕದ ಜನರು ಮಾಡುವಂಥ ಕಾರ್ಯಗಳಲ್ಲಿ ನಾವು ಎಲ್ಲ ಕಾರ್ಯಗಳಲ್ಲಿ ನಾವು ಭಾಗವಹಿಸಲಿಕ್ಕೆ ನಮಗೆ ಇದಿಲ್ಲ. ಲೋಕದ ಜನರು ಮಾಡುವುದು ಗಮನಿಸ್ಕೊಳ್ರಿ. ಲೋಕದಲ್ಲೇ ನಾವಿರುವುದು. ಆದರೆ ಲೋಕದಲ್ಲಿ ಇರುವಾಗಲೂ ಈ ಲೋಕದಲ್ಲಿ ಎಲ್ಲ ಮನುಷ್ಯರು ಮಾಡುವ ಥರ ನಾವು ಮಾಡಲಿಕ್ಕೆ ನಮಗೆ ಹಕ್ಕಿಲ್ಲ. ಮೊನ್ನೆ ಒಬ್ಬರು ಕೇಳಿದೆ ಅಂದೆ, ಮದ್ಯ ಮಾರಾಟ ಮಾಡಬಾರದು, ಮದ್ಯ ಕುಡಿಯಬಾರದು ಎಂದು ಒಬ್ಬರಿಗೆ ಹೇಳುವಾಗ ಒಬ್ಬರು ಹೇಳಿದೆ ಅಂದೆ, ಇದು ಮಾರಾಟ ಮಾಡಬಾರ್ದಂದ್ರೆ, ಇದು ಕುಡಿಯಬಾರ್ದಂದ್ರೆ ಸರ್ಕಾರ ಯಾಕೆ ಇದಕ್ಕೆ ಲೈಸೆನ್ಸ್ ಕೊಡಬೇಕು? ಈಗ ಕೇಳಿದವರು ತಾನೇ ತಪ್ಪು. ಹಲೋ. ಆದರೆ ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳಬಾರದು. ಸರ್ಕಾರ ಲೈಸೆನ್ಸ್ ಕೊಟ್ಟಿರುತ್ತದೆ, ಆದರೆ ದೇವರ ವಾಕ್ಯ ಹೇಳಿದೆ, ಮದ್ಯಪಾನ ಮಾಡುವರು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಜಾರತ್ವ, ಬಂಡಿತನ, ನಾಚಿಕೆ ಕೆಡಿತನ, ವಿಗ್ರಹ ಆರಾಧನೆ ಮತ್ತು ಕುಡಿಕತನ, ದುಂದೌದನ. ನೋಡಿ, ಅಲ್ಲಿ ಕುಡಿಕತನ ಅಂತ ಬಂದಿದೆ. ಏನು ನೀರು ಕುಡಿಯೋದು ಬಗ್ಗೆ ಅಲ್ಲ ಅದು, ಎಳನೀರು ಕುಡಿಯೋದು ಬಗ್ಗೆ ಅಲ್ಲ ಅದು. ಈ ಕುಡಿಕತನ ಅದೊಂದು ಕುಡಿಕ. ಆದರೆ ಮಕ್ಕಳೇ, ಲೋಕದ ಜನರು ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ, ಕುಡೀರಿ ಧಾರಾಳವಾಗಿ ಅಂತ ಹೇಳಿಕೊಂಡು ನಾವು ಲೋಕ ವ್ಯವಹಾರಗಳಲ್ಲಿ ದೇವರ ಮಕ್ಕಳಿಗೆ ಆ ಜಯಮಾಲೆ ಹೊಂದಿಕೊಳ್ಳಬೇಕಾದವರೇ ಆಗಲ್ಲ. ಇಲ್ಲ, ಜಯಮಾಲೆ ಬೇಡ ಅಂತ ಹೇಳಿದರೆ ಪರವಾಗಿಲ್ಲ, ಮಾಡಿಕೊಳ್ಬೋದು. ಹಲ್ಲೆಲೂಯಾ. ಲೋಕ ವ್ಯವಹಾರಗಳಲ್ಲಿ ಒಳಪಡಬಾರದು. ಸುಳ್ಳಲ್ಲಿ, ಮೋಸದಲ್ಲಿ, ಅನ್ಯಾಯದಲ್ಲಿ, ಅಕ್ರಮಗಳಲ್ಲಿ ದೇವರ ಮಕ್ಕಳು ಇರಬಾರದು. ಅಂದರೆ ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳಬಾರದು. ಸರಿ. ಆಮೇಲೆ ಮತ್ತು ಏನು ಹೇಳ್ತಾರೆ? ನೇಮದ ಪ್ರಕಾರ ಹೋರಾಡಬೇಕು. ನಮಗಿರುವಂಥ ನೇಮ ಯಾವುದು? ಸತ್ಯವೇದ. ಇದು ನಮ್ಮದು ಕಾನೂನು. ಈ ದೇವರ ವಚನದ ಪ್ರಕಾರ ಹೋರಾಡಬೇಕು. ಒಂದು ಕೆನ್ನೆ ಕೊಡಿದರೆ ಇನ್ನೊಂದು ಕೆನ್ನೆ ತೋರಿಸಿರಿ ಎಂಬುದು ನಮ್ಮದು ನೇಮ. ಆದರೆ ಈಗ ಅವರು ಅಷ್ಟೆಲ್ಲ ಮಾಡುವಾಗ ನಾವು ಸುಮ್ಮನೆ ಇರಲಿಕ್ಕಾಗತ್ತಪ್ಪ ಅಷ್ಟೇ, ನೀವೇ ಹೇಳಿ ಅಂತ ಹೇಳಿದರೆ ಅದು ಲೋಕದ ನೇಮದ ಪ್ರಕಾರ ಅಲ್ಲ ನಾವು ಹೋರಾಡೋದೊಂದು ಬರುತ್ತದೆ. ಹಲ್ಲೆಲೂಯಾ. ಅದರಿಂದ ನಾವು ನೇಮದ ಪ್ರಕಾರ ಹೋರಾಡಬೇಕು, ಅಥವಾ ದೇವರ ವಚನಕ್ಕೆ ಅನುಸಾರವಾಗಿ ನಾವು ಹೋರಾಡಬೇಕು. ಹಲ್ಲೆಲೂಯಾ. ಹೀಗೆ ಮಾಡುವಾಗ ನಮಗೇನು ಸಿಕ್ಕುತ್ತದೆ? ಜಯದ ಮಾಲೆ. ಏನು ಸಿಗುತ್ತೆ? ಜಯದ ಮಾಲೆ. ಓಕೆ, ಸರಿ. ಇದು ಹೋದ ವಾರದ ವಿಷಯ. ಈ ವಾರದ ವಿಷಯ ಹೇಳ್ತೀನಿ. ಹೀಗೆ ನಮ್ಮದು ಇದರಲ್ಲಿ ಮೇನ್ ಸಬ್ಜೆಕ್ಟ್ ಏನಂದರೆ, ಈಗ ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ಶ್ರಮೆಯನ್ನು ಅನುಭವಿಸು. ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ಶ್ರಮೆ ಅನುಭವಿಸು. ಎಲ್ಲರೂ ಹೇಳಿ. ಅವರವರ ಮನಸ್ಸಾಕ್ಷಿ ಕೇಳು. ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನೆಂದೇ ಶ್ರಮೆಯನ್ನು ಅನುಭವಿಸು. ಹೋದ ವಾರ ಕೆಲವು ವಿಷಯ ಹೇಳಿದೆ. ಸೈನಿಕರು ಅವರೆಷ್ಟು ಪ್ರಾಕ್ಟೀಸ್ ಮಾಡಬೇಕು, ಅದಕ್ಕೆ ಎಷ್ಟು ಅವರು ಟ್ರೈನಿಂಗ್ ಹೋಗಬೇಕು, ಅದರಲ್ಲಿ ಎಷ್ಟು ರಿಸ್ಕ್ಗಳಿದೆ ಅಂತೆಲ್ಲ ಹೇಳಿದೆ. ಪ್ರಿಯ ದೇವರ ಮಕ್ಕಳಿರ, ನಾವು ಯೇಸು ಕ್ರಿಸ್ತನ ಸೈನಿಕರಿಗಿರುವಂಥ ತರಬೇತಿ ಬಗ್ಗೆ, ಅದರದ ಟ್ರೈನಿಂಗ್ ಬಗ್ಗೆ ಸ್ವಲ್ಪ ಇವತ್ತು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೆ. ನೋಡಿಕೊಳ್ಳೋಣ. ಅದಕ್ಕೆ ಫಸ್ಟು ನಾವು 1 ತಿಮೋತಿ 2:8. 1 ತಿಮೋತಿ 2:8. ಹೀಗಿರಲಾಗಿ
ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವು ವಾಗ್ವಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂಬುದು ಅಪೇಕ್ಷಿಸುತ್ತೇನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ನಾವು ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕರಾಗಿರುವಾಗ ನಾವು ಮಾಡಬೇಕಾದ ಪ್ರಾಕ್ಟೀಸ್ ಏನೆಂದರೆ, ಒಂದು, ಕೈಗಳೆತ್ತಿ ಪ್ರಾರ್ಥಿಸಬೇಕು. ಹಾಲೆಲೂಯಾ. ಯೇಸು ಕ್ರಿಸ್ತನ ಒಳ್ಳೆಯ ಸೈನಿಕರಿಗಿರುವಂಥ ಪ್ರಾಕ್ಟೀಸು ಫಸ್ಟು ಕೈಗಳೆತ್ತಿ ಪ್ರಾರ್ಥಿಸಬೇಕು. ಹಾಲೆಲೂಯಾ. ನೋಡಿ, ಯೇಸು ಕ್ರಿಸ್ತನ ಒಳ್ಳೆಯ ಸೈನಿಕನಿಗೆ ಫಸ್ಟು ವಾಮಪ್ ಹೆಂಗಿದ್ರೆ ಪ್ರಾರ್ಥಿಸಬೇಕು. ಹಾಲೆಲೂಯಾ. ಈಗ ಸೈನಿಕರಾಗಿ ದೇವರ ವಾಕ್ಯ ಪ್ರಕಾರ ಸೈನಿಕರಾಗಿರುವ ಕೆಲ ಟ್ರಿಕ್ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಏನು ಮಾಡಬೇಕು? ಕೈಗಳೆತ್ತಿ ಪ್ರಾರ್ಥಿಸಬೇಕು. ನೋಡಿ, ನಾವು ಯಾರಾಗಲಿಕ್ಕೆ ಹೋಗ್ತಾ ಇದ್ದೇವೆ? ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕರು. ಏನು ಮಾಡಬೇಕು? ಕೈಗಳೆತ್ತಿ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಕೈಗಳೆತ್ತಿ ಪ್ರಾರ್ಥಿಸುವಾಗ ಅಲ್ಲಿ ಎರಡು ಮಾತು ಎಷ್ಟೇ ಹೇಳಿದ್ದಾರೆ. ಕೋಪವು ವಾಗ್ವಾದವು ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿ ಕೈಗಳೆತ್ತಿ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯೇಸು ಕ್ರಿಸ್ತನ ಒಳ್ಳೆಯ ಸೈನಿಕರಾಗಬೇಕು. ಅದರಿಂದ ಭಕ್ತಿಪೂರ್ವಕವಾಗಿ ಕೈಗಳೆತ್ತಿ ನಾವು ಪ್ರಾರ್ಥಿಸಬೇಕು. ಈ ಪ್ರಾರ್ಥನೆಯಲ್ಲಿ ಕೋಪ ಬಿಟ್ಟು ಬಿಡಬೇಕು, ವಾಗ್ವಾದ ಬಿಟ್ಟು ಬಿಡಬೇಕು. ಹಲ್ಲೆಲೂಯಾ. ಹೀಗೆ ನೋಡಿ, ಕೆಲ ಕಾರ್ಯಗಳ ಬಗ್ಗೆ ನಮಗೆ ರೋಷ ಬರುವುದು ಬೇರೆ, ಆದರೆ ಕೋಪ ಬರುವುದು ಬೇರೆ. ಯೇಸು ಕ್ರಿಸ್ತನು ದೇವಾಲಯದಲ್ಲಿ ಪಾರಿವಾಳಗಳನ್ನು ಮಾರುವ ಚೀನಿವಾರರ ಮೇಜಗಳನ್ನು ಕೆಡವಿ ಅಲ್ಲಿ ಒಂದು ಹಗ್ಗದಿಂದ ಚಾಟಿ ಮಾಡಿ ಅವುಗಳೆಲ್ಲ ಹೊರಡಿಸಿಬಿಟ್ಟಿದೆ. ಅದು ಏನೆಂದರೆ, ದೇವರ ಆಲಯವು ಪವಿತ್ರವಾಗಿರಬೇಕಾದ, ಪ್ರಾರ್ಥನೆ ಮಾಡಬೇಕಾದ ದೇವರ ಆಲಯ ವ್ಯಾಪಾರ ಸ್ಥಳವಾಗಿ ಮಾರ್ಪಡಿಸುವಾಗಿರುವಂಥ ರೋಷ ಅದು. ಸತ್ಯಕ್ಕೆ ವಿರುದ್ಧವಾಗಿ ಕಾಣುವಂಥವುಗಳನ್ನು, ಆ ಕಾಣುವ ಕಾರ್ಯವನ್ನು ಅದು ಸತ್ಯಕ್ಕೆ ವಿರುದ್ಧವಾಗಿದೆ ಎಂಬುದನ್ನು ಪ್ರಕಟಿಸೋದು. ಹಲ್ಲೆಲೂಯಾ. ಅದರಿಂದ ಆ ಸತ್ಯಕ್ಕೆ ವಿರುದ್ಧವಾದ ಕಾರ್ಯಗಳು ಕಾಣುವಾಗ ರೋಷ ತೋರಿಸುವುದು ಅದು ಪಾಪ ಎಂಬುದಲ್ಲ. ಹಲ್ಲೆಲೂಯಾ. ಆದರೆ ಕೋಪ ಎಂಬುದು ಬಿಡದೆ ಇರುವಂಥ ಒಬ್ಬ ವ್ಯಕ್ತಿ ಮೇಲಿರುವಂಥ ಹಾಗೆ ಕೋಪ ಬಿಡದೆ ಇರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಮಕ್ಕಳಿಗೆ ತಂದೆ ತಾಯಿಯವರು ತಿದ್ದುಪಾಠ ಹೇಳಿಕೊಂಡು ಹೇಳಿದ್ರು, ಇವನು ಎಷ್ಟು ಹೇಳಿದ್ರು ಕೇಳಲ್ಲ. ಈಗ ನೋಡಿ, ಪಾಠ ಹೇಳು ಅಂತ ಹೇಳಿದ್ರೆ ಇವನು ನೋಡಲ್ಲ ಅಂತ ಹೇಳಿಬಿಟ್ಟು ಅಪ್ಪ ಇಲ್ಲಾಂದ್ರೆ ಅಮ್ಮ ಒಂದು ಕೋಲೆತ್ಕೊಂಡು ಬರುವಾಗ ಕೋಪ ಮಾಡಬೇಡ ಅಂತ ಹೇಳಿದ್ದೀರಾ, ನೀನು ಕೋಪ ಮಾಡ್ತೀಯ ಅಂದ ಅಪ್ಪನಿಗೆ ಬುದ್ಧಿ ಹೇಳಲಿಕ್ಕೆ ಹೋಗಬೇಡ. ಅದು ನೀವು ಮಾಡುವ ಮಿಸ್ಟೇಕಕ್ಕೆ ಆವಾಗ ನೋಡಿ, ಅದರ ಆ ಮಿಸ್ಟೇಕಕ್ಕೆ ತಿದ್ದುಪಾಡು. ಈಗ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಹೇಳ್ತಾ ಇದೆ, ಭತ್ತ ಹಿಡಿಯದ ಮಗನು ತಂದೆಗೆ ಶತ್ರು. ಅವನು ಭತ್ತ ಹಿಡಿದಿದ್ರೆ ಕೋಲು ಹಿಡಿದು ಸ್ವಲ್ಪ ತಿದ್ದಿಸಿ ಕೊಟ್ಟಿದ್ರೆ ಮಕ್ಕಳಿಗೆ ಮಿತ್ರನು, ಅವರು ಬುದ್ಧಿ ಮಾತು ಕಲಿಯುತ್ತಾರೆ ಎಂದ. ಅದಕ್ಕೆ ಈಗ ವಾಕ್ಯ ಕೇಳುವಾಗ ಈಗ ಮಕ್ಕಳು ಮನಸ್ಸಲ್ಲಿ ಬರುತ್ತದೆ, ಈಗ ನೋಡಪ್ಪ ಅಂಕಲ್ ಹೇಳ್ತಾರೆ ಕೋಪ, ಪಾಸ್ಟ್ರೇ ಕೋಪ ಮಾಡ್ತಾರೆ, ಕೋಪ ಮಾಡಬೇಡ ಅಂತ ಹೇಳ್ತಾರೆ, ಇವರೇ ಕೋಪ ಮಾಡ್ತಾರಲ್ಲ, ಇದೇನಪ್ಪ ಅಂದಿದ್ದರೆ ಸತ್ಯಕ್ಕೆ ವಿರುದ್ಧವಾಗಿ ಕಾಣುವಂಥ ಕಾರ್ಯಗಳನ್ನು ಪ್ರಕಟಿಸುವುದು. ಯೇಸು ಸ್ವಾಮಿ ಮಹಾಯಾಜಕರನ್ನು ನೋಡಿಕೊಂಡು ಅವರು ನೋಡಿದ ತಕ್ಷಣ ಕೈ ಮುಗಿದು ನಮಸ್ಕಾರ ಹೇಳಲಿಕ್ಕೆ ಹೋಗಿಲ್ಲ, ಸುಣ್ಣ ಹಚ್ಚಿದ ಸಮಾಧಿ ಅಂತ ಮುಖ ನೋಡಿಕೊಂಡು ಹೇಳಿದೆ. ಹೇಳ್ಬೋದಾ? ಯೇಸು ಸ್ವಾಮಿ ಹಂಗೆ ಹೇಳ್ಬೋದಾ? ಅದು ತಪ್ಪು ತಾನೇ. ಆದರೆ ಅವರ ಸ್ಥಾನಕ್ಕೆ ತಕ್ಕ ಹಾಗೆ ನಡೆಯದಿರುವಾಗ ಆ ರೋಷವನ್ನು ಅವ್ರಿಗೆ ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಪ್ರಿಯರೇ, ಕೋಪ ಎಂಬುದೇನು ಗೊತ್ತಾ, ಯಾವುದೋ ಒಂದು ಸಮಸ್ಯೆ ಬಂದಿತ್ತು, ಒಂದು ಸಮಸ್ಯೆ ಬಂದಿದ್ರೆ ಅದಕ್ಕೆ ಆ ಸಮಸ್ಯೆಗೆ ತಕ್ಕದನ್ನು ಪ್ರಕಟಿಸಿದೆ. ಅದು ಪ್ರಕಟಿಸಿದ ಮೇಲೆ ಅದು ಬಿಟ್ಟಿಲ್ಲ ಅಂದಿದ್ರೆ ಅದು ಕೋಪ. ಆ ವಿಷಯ, ಒಂದು ವಿಷಯ ಬಂದು ಅದರ ಮೇಲೆ ಒಂದು ರೋಷ ಪ್ರಕಟಿಸಿದೆ,
ಆ ರೋಷ ಪ್ರಕಟಿಸಿದೆ. ಮತ್ತೆ ಮಾತಾಡಿಸ್ಲಿಕ್ಕೆ ಬರುವಾಗಲೂ ಮಾತಾಡಲ್ಲ. ಮತ್ತೆ ನೀನು ನನಗೆ ಮಾತಾಡೋದು ಬೇಡ, ನನಗೂ ನಿನಗೂ ಕಾಣಿಸ್ನೇ ಇಲ್ಲ, ನಾನಾರದು ಗೊತ್ತಿಲ್ಲ ಅಂತ ಹೇಳುವಾಗ ಅದು ಕೋಪ. ಆದರೆ ಒಂದು ತಪ್ಪು ತೋರಿಸಿಕೊಟ್ಟಿದೆ, ಆವಾಗ ಸ್ವಲ್ಪ ರೋಷವಾಗಿದೆ, ಶಬ್ದ ಹೆಚ್ಚಾಗಿ ಸ್ವಲ್ಪ ಗದರಿಸಿದರೆ ಅದು ಕೋಪ ಅಂತ ಅಲ್ಲ ನೋಡಿ, ಅದು ಸತ್ಯಕ್ಕೆ ವಿರುದ್ಧವಾದ ವಿಷಯಗಳಲ್ಲಿರುವಂಥ ರೋಷವಿದೆ. ಆದರೆ ಈ ರೋಷದಲ್ಲೇ ಇದ್ದು ಬಿಟ್ರೆ ಅದು ಕೋಪ, ಅದು ಪಾಪ. ಹಾಲೆಲೂಯ. ಹಂಗಾದರೆ ಪ್ರಾರ್ಥನೆ ಮಾಡಲಿಕ್ಕೆ ಬರಲಿಕ್ಕೆ ಮುಂಚೆ ಏನಾಗಿರಬೇಕಂದೆ? ಕೋಪ ಬಿಟ್ಟಿರಬೇಕಂದೆ. ಹಾಲೆಲೂಯ. ಕೋಪ ಮಾಡಿರುತ್ತದೆ, ಆಮೇಲೆ ಹೋಗಲಿ ಬಿಡಿ ಎಂದು ಹೇಳುವಂಥ, ಸರಿ ಆವ ಟೈಮಲ್ಲಿ ನಾನೇನು ಹಂಗೆ ಅಂದಿದೆ ಎಂದು ಹೇಳುವಂಥ ಮನಸ್ಸಿರಬೇಕಂದೆ. ಹಾಲೆಲೂಯ, ಹಾಲೆಲೂಯ. ಹೌದಾ ಇಲ್ವಾ? ಹಂಗಾದರೆ ಇವತ್ತು ಯಾರ ಹತ್ರ ಮಾತಾಡದವರಿದ್ದರೆ ಇವತ್ತಾದರೂ ಮಾತಾಡಿಸ್ಕೊಂಡು ಹೋಗ್ಬೇಕು. ಹಾಲೆಲೂಯ. ಓಕೆ. ಕೋಪವು ವಾಗ್ವಾದ ಅಂದ್ರೇನು? ಮಾತಕ್ಕೆ ಮಾತು. ನೀನು ಅವರಷ್ಟು ಹೇಳುವಾಗ ನಾನಿಷ್ಟು ಹೇಳಿದೆ, ಅದೆಂಗೆ ಬಿಟ್ಟು ಕೊಡದಿರುವುದು. ಹೀಗೆ ಕೋಪವು ವಾಗ್ವಾದವು ಬಿಟ್ಟು ಭಕ್ತಿಪೂರ್ವಕವಾದ ಕೈಗಳೆತ್ತಿ ಪ್ರಾರ್ಥಿಸಬೇಕು. ಆವಾಗ ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಾಗುತ್ತೆ. ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಾಗಿದ್ದರೆ ಏನಾಗುತ್ತದೆ? ಅವರಿಗೆ ಜಯಮಾಲೆ ಸಿಕ್ಕುತ್ತದೆ. ಜಯ ಬೇಕಾ? ಜೀವನದಲ್ಲಿ ಜಯಶಾಲಿ ಆಗಬೇಕಾ? ಹಾಗಾದರೆ ಕೋಪವು ವಾಗ್ವಾದ ಬಿಟ್ಟು ಭಕ್ತಿಪೂರ್ವವಾದ ಕೈಗಳೆತ್ತಿ ಪ್ರಾರ್ಥಿಸಿರಿ. ಆರಾಧನೆ ಮಾಡುವಾಗಲೇ ಕೈಗಳೆತ್ತಿ ಆರಾಧನೆ ಮಾಡ್ರಿ ಅಂತ ಹೇಳುವಾಗ ನೋಡಿ, ನಾವು ಅಯ್ಯೋ ಯಾಕೆ ಕೈ ಎತ್ತಬೇಕಂದಲ್ಲ, ನಾವು ಕೈಗಳೆತ್ತೋದು ಒಂದು ಒಳ್ಳೆಯ ಸೈನಿಕನ ಒಬ್ಬ ಎಕ್ಸಸೈಸು. ಇದು ಸತ್ಯವೇದ ಹೇಳ್ತಾ ಇದೆ, ಕೈಗಳೆತ್ತಿ ಪ್ರಾರ್ಥಿಸಬೇಕು. ಓಕೆ, ಸರಿ. ಕೈಗಳೆತ್ತಿದರೆ ಮಾತ್ರ ಸಾಲದು, ಪ್ರಾರ್ಥಿಸಬೇಕು. ಒಳ್ಳೆಯ ಸೈನಿಕರಾದರೆ ಏನು ಮಾಡಬೇಕು? ಕೈಗಳೆತ್ತಿದರೆ ಮಾತ್ರ ಸಾಲದು, ಪ್ರಾರ್ಥಿಸಬೇಕು. ನೋಡಿ, ಈಗ ನಾವು ವಾಕ್ಯ ಎಲ್ಲ ಮುಗಿದ ಮೇಲೆ ಪ್ರೇಯರ್ ಮಾಡೋಣ ಅಂತ ಹೇಳುವಾಗ ನೀವೆಲ್ಲರೂ ಅವರವರ ವಿಷಯಕ್ಕೆ ಪ್ರೇಯರ್ ಮಾಡು. ಕರ್ತನೆ, ಇವತ್ತು ಈ ವಾಕ್ಯ ನನಗೆ ಮಾತಾಡಿದೆ, ಈ ವಾಕ್ಯ ನನ್ನ ಕಿವಿಯಲ್ಲಿ ಕೇಳಿಸ್ಕೊಂಡಿದೆ, ಈ ವಾಕ್ಯ ಪ್ರಕಾರ ನಡೆಯಲಿಕ್ಕೆ ನನಗೆ ಸಹಾಯ ಮಾಡಿರಿ, ಈ ವಾಕ್ಯ ಅನುಸರಿಸಲಿಕ್ಕೆ ನನಗೆ ಸಹಾಯ ಮಾಡಿರಿ. ಕರ್ತನೇ, ನಾನು ಕೇಳಿಸ್ಕೊಂಡಿದ್ದೆ, ಆದರೆ ಅನುಸರಿಸಬೇಕಂದ್ರೆ ನನ್ನ ಶಕ್ತಿ ಸಾಲದು. ಪವಿತ್ರಾತ್ಮರೇ, ಇದೇ ವಾಕ್ಯ ಪ್ರಕಾರ ನಡ್ಕೊಳ್ಳಿಕ್ಕೆ ನನಗೆ ಸಹಾಯ ಮಾಡಿರಿ ಎಂದ ನಾವು ಬಾಯಿ ಬಿಟ್ಟು ಪ್ರಾರ್ಥಿಸಬೇಕು, ಕೈಗಳೆತ್ತಿ ಪ್ರಾರ್ಥಿಸಬೇಕು. ಕೈಗಳೆತ್ತಿ ಪ್ರಾರ್ಥಿಸಬೇಕು. ಆದರೇನೆ ಒಳ್ಳೆ ಸೈನಿಕರಾಗೋದು, ಆದರೇನೆ ಯುದ್ಧದಲ್ಲಿ ಜಯಶಾಲಿ ಆಗೋದು. ಜೀವನದಲ್ಲಿ ಸೋಲುಗಳು ಬರುವಾಗ ಇವತ್ತು ಈ ವಾಕ್ಯ ಕೇಳುವಾಗ ಪರಿಶೋಧಿಸಿರಿ, ನೀವು ಕುಟುಂಬಗಳಲ್ಲಿ ಕೈಗಳೆತ್ತಿ ಪ್ರಾರ್ಥಿಸುವವರಾಗಿದ್ದೀರಾ? ಅಮ್ಮ ಪ್ರೇಯರ್ ಮಾಡ್ತಾರೆ, ಪರವಾಗಿ ಅಮ್ಮ ಪ್ರಾರ್ಥನೆ ಸಾಕ? ಎಷ್ಟೋ ಮನೆಯಲ್ಲಿ ಕೇಳುವಾಗ ತಾಯಿಯೊಂದವರು ಪ್ರಾರ್ಥನೆ ಮಾಡ್ತಾರೆ, ತಂದೆಯಂದವರು ಪ್ರೇಯರ್ ಮಾಡ್ತೀರಾ? ಎರಡು ಮಾತು ಹೇಳಿ ಮುಗಿಸ್ಬಿಡ್ತೀರಾ? ಹಲ್ಲೆಲೂಯಾ. ಟೈಮ್ ಹೋಗ್ತಾ ಇದೆಯಲ್ಲ. ಮೊನ್ನೆ ಒಬ್ಬ ಮಗನು ಒಂದು ಚಿಕ್ಕ ಹುಡುಗ ಎದ್ಕೊಂಡು ಅಮ್ಮನಿಗೆ ಹೇಳಿದೆ ಅಂದೆ, ಅಮ್ಮ ನಾನು ಯಾವತ್ತು ಅಪ್ಪನಾಗೋದಮ್ಮ ಅಂತ ಕೇಳಿದೆ ಅಂದೆ. ಈ ಮಾತು ಕೇಳಿಕೊಂಡು ಅಪ್ಪನೆದ್ಕೊಂಡು ಕೇಳಿಸ್ಕೊಂಡು ಅಮ್ಮನಿಗೆ ಕೇಳಿದು, ಅಪ್ಪನೆದ್ಕೊಂಡು ಹೇ ಈಗ ಈ ಚಿಕ್ಕ ಮಗನಿಗೆ ಈಗ ನಾವು ಅಪ್ಪನಾಗಬೇಕು, ಅವನಿಗೆ ಅವನು ಮದುವೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ ಅವನ ಒಳಗಡೆ ಬಂದಿದೆ, ಈ ವಯಸ್ಸಲ್ಲಿದ್ದು ಬೇಕಾ ಅಂತ ಕೇಳಿಕೊಂಡು ಗದರಿಸಿದೆ ಅಂದೆ. ಆವಾಗ ಅವನೇನಕ್ಕೆ ಕೇಳಿದೆ ಅಂತ ಕೇಳೋಣ ಅಂದ ಅಮ್ಮ ಕೇಳಿದೆ ಅಂದೆ. ಅಲ್ಲಪ್ಪ, ನೀನು ಅಪ್ಪನಾಗಬೇಕು ಅಂತ ಕೇಳಿದೆಯಲ್ಲ, ಏನಕ್ಕಪ್ಪ ಅಂತ ಕೇಳಿದೆ. ಆವಾಗ ಅವನು ಹೇಳಿದೆ ಅಂದರೆ, ಅಪ್ಪನ ಆಗಿದರೆ ಪ್ರಾರ್ಥನೆ ಮಾಡಬೇಕಾಗಿಲ್ಲ. ಯಾಕಂದರೆ ಅಪ್ಪ ಸಾಯಂಕಾಲ ಬರುವಾಗ ಏನು ಕೇಳಿದಾರೆ, ಮಕ್ಕಳು ಪ್ರಾರ್ಥನೆ ಮಾಡಿದ್ದೀರಾ? ಅಮ್ಮನಿಗೆ ಕೇಳಿದು, ಮಕ್ಕಳು ಪ್ರಾರ್ಥನೆ ಮಾಡಿದ್ದೀರಾ? ಆವಾಗ ಅಮ್ಮ ಹೇಳ್ದು, ಇವತ್ತು ಪ್ರಾರ್ಥನೆ ಮಾಡಿದೆ. ಮಾಡಿಲ್ಲ ಅಂದರೆ, ಹೇ ಪಾಪ ಪ್ರೇಯರ್ ಮಾಡು, ಹಾಡಾಡು, ಪ್ರೇಯರ್
ಮಾಡು, ಪ್ರೇಯರ್ ಮಾಡಿದ ಮೇಲೆ ಸರಿ ಹೋಗಿ ಊಟ ಮಾಡಿಕೊಂಡು ಹೋಗಿ ಮಲ್ಕೊಂಬಿಡು. ಅಪ್ಪನು ಆಡಬೇಡ, ಪ್ರೇಯರು ಮಾಡಬೇಡ, ಆಮೇಲೆ ಬೇಗ ಹೋಗಿ ಮಲ್ಕೊಳ್ಳೋದು ಬೇಡ, ಎಷ್ಟೊತ್ತು ಗಂಟೆಗೆ ಮೊಬೈಲ್ ನೋಡಿಕೊಂಡು ಅಪ್ಪನಿಗಿರ್ಬೋದು. ಅದಕ್ಕೆ ಮಗನ ಹೇಳಿದೆ, ನಾನು ಅಪ್ಪನಾಗಬೇಕು, ನನಗೂ ಹಾಡಾಡಬೇಕಾಗಿಲ್ಲ. ಅಪ್ಪನಾಗಿದ್ದರೆ ಪ್ರಾರ್ಥನೆ ಮಾಡಬೇಕಾಗಿಲ್ಲ, ಅಪ್ಪನಾದರೆ ಎಷ್ಟೊತ್ತುವರೆಗೂ ಮೊಬೈಲ್ ನೋಡಿಕೊಂಡು ಇರಬಹುದು. ಅದಕ್ಕೆ ಅವನ ಅಪ್ಪನಾಗಬೇಕು ಅಂತ ಹೇಳಿದೆ. ಅಪ್ಪಂದವರೇ, ಮಕ್ಕಳು ಬೇಗ ಅಪ್ಪನಾಗದಿರಬೇಕಂದ್ರೆ ನಾವು ಮಾದರಿ ತೋರಿಸಬೇಕು. ಅಂದೇನು ಮಾಡಬೇಕು? ಕೈಗಳೆತ್ತಿ ಪ್ರಾರ್ಥಿಸಬೇಕು, ಕೈಗಳೆತ್ತಿ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಈಗ ಕೈಗಳೆತ್ತಿ ಪ್ರಾರ್ಥಿಸೋರು ಸರಿ ಒಂದಾಯ್ತಲ್ಲ. ಇನ್ನು ಎಕ್ಸಸೈಸು, ಸೈನಿಕರದ ಎಕ್ಸಸೈಸ್ ಹೇಳ್ತಾ ಇರೋದು. ಒಂದು, ಕೋಪವು ವಾಗ್ವಾದವೂ ಇಲ್ಲದೆ ಭಕ್ತಿಪೂರ್ವಕವಾಗಿ ಕೈಗಳೆತ್ತಿ ಪ್ರಾರ್ಥಿಸಬೇಕು. ಓಕೆ, ಒಂದಾಯಿತು. ಸರಿ, ಎರಡನೇದಾಗಿ ಈಗ ಎಫೆಸ್ಯ ಪತ್ರಿಕೆ 3:14 ಓದೋಣ. ಎಫೆಸ್ಯ 3:14. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು. ಸಾಕು, ಬಾಕಿ ಪ್ರಾರ್ಥನೆ ಇದೆ. ಲಾಸ್ಟ್ ಅದರಲ್ಲಿ ಏನಿದೆ ನೋಡಿ, ಆತನನ್ನು ಬೇಡಿಕೊಳ್ಳುತ್ತೇನೆ. ಇನ್ನು ಬಾಕಿ ಪ್ರಾರ್ಥನೆ ಇದೆ, ಅದು ನಿಮ್ಮ ಮನೆಗೆ ಹೋಮ್ವರ್ಕ್ ಕೊಟ್ಟಿದೆ. ಪೌಳಪ್ಪಸ್ತಲನು ಮೊಣಗಾಲೂರಿ ಮಾಡಿದ ಒಂದು ಪ್ರಾರ್ಥನೆ ಇದೆ ಅಲ್ಲಿ, ಅದು ನೀವು ಮನೆಯಲ್ಲಿ ಹೋಗಿ ನೀವು ಆ ಪ್ರಾರ್ಥನೆ ಮಾಡಿಕೊಳ್ಳಿರಿ. ನೋಡಿ, ಅಲ್ಲಿ ಪೌಳಪ್ಪಸ್ತಲನು ಹೇಗೆ ಪ್ರಾರ್ಥನೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ? ಜೋರಾಗಿ, ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನ ಇನ್ನೊಂದು ಎಕ್ಸರ್ಸೈಸು, ಮೊಣಗಾಲೂರಿ ಪ್ರಾರ್ಥಿಸಬೇಕು. ಹೇಗೆ ಪ್ರಾರ್ಥಿಸಬೇಕು? ಜಯಮಾಲೆ ಬೇಕಾ? ಜಯದಮಾಲೆ ಬೇಕಂದರೆ, ಒಳ್ಳೆಯ ಸೈನಿಕನಾಗಬೇಕಂದರೆ ನೋಡಿ, ಮೊಣಗಾಲೂರಿ ಪ್ರಾರ್ಥಿಸು. ಇಲ್ಲಿ ಒಂದು ಪ್ರಾರ್ಥನೆಯ ಸಮಯದಲ್ಲಿ ನೋಡಿ, ಮಂಡಿ ಊರ್ರಿ ಅಂತ ಹೇಳಬೇಕು. ವಯಸ್ಸು ಹುಡುಗರಲ್ಲ, ಹಂಗೆ ಮಂಡಿ ಊರಲೇಬೇಕು. ಸ್ವಲ್ಪ ವಯಸ್ಸಾದವರು ವಯಸ್ಸಾಗ್ತಾ ಆಗ್ತಾ ಮಂಡಿ ನೋವೆಲ್ಲ ಬರುತ್ತದೆ, ಸೊಂಡೆ ನೋವು ಬರುತ್ತೆ. ಅವರು ಪರವಾಗಿಲ್ಲ, ಅವರದ ಆರೋಗ್ಯಕ್ಕೆ ತಕ್ಕ ಹಾಗೆ ಇರಲಿ, ತೊಂದರೆ ಇಲ್ಲ. ಆದರೆ ಆರೋಗ್ಯ ಇರುವವರು ಪ್ರಾರ್ಥನೆ ಮಾಡುವಾಗಲೆಲ್ಲ ಮಂಡಿ ಊರಿ ಪ್ರಾರ್ಥಿಸಬೇಕು. ಯಾಕೆ ಮಂಡಿ ಊರಿದು ಅಂತ ಹೇಳಿದ್ರೆ, ಏನಕ್ಕೆ ಮಂಡಿ ಊರಿದು ನೀವು ಹೇಳಿ? ಯಾಕೆ ಮಂಡಿ ಊರಬೇಕು? ನೀವೇನು ತಿಳ್ಕೊಂಡಿದೆ ಅಂತ ತಿಳ್ಕೊಳ್ಳೋಣ. ಯಾಕೆ ಮಂಡಿ ಊರಬೇಕು? ಕೇಳಿಸ್ತಾ ಇಲ್ಲ? ಆ ದೇವರ ಮುಂದೆ ತಗ್ಗಿಸಿಕೊಳ್ಳಲಿಕ್ಕೆ ಎಂದು ಹೇಳಿದರು. ನಾವು ಪ್ರಾರ್ಥಿಸುವ ದೇವರು ಸರ್ವಶಕ್ತನು, ಮಹಾಪರಿಶುದ್ಧನು, ಉನ್ನತೋನ್ನತ ಸಿಂಹಾಸನದಲ್ಲಿ ಸಿಂಹಾಸನಸ್ಥನಾದವರು. ಆ ದೇವರ ಮುಖವು ಮಧ್ಯಾಹ್ನ ಸೂರ್ಯನಿಂದ ಮುಖವುಳ್ಳವನು, ಉರಿಯುವ ಜ್ವಾಲೆಯಿಂದ ಕಣ್ಣುಗಳುಳ್ಳವರು. ಆದರೆ ಸುತ್ತಲೂ ಮುಗಿಲು ಬಿಲ್ಲಿನ ಹಾಗೆ ಆ ದೇವರ ಪ್ರಭಾವ, ಕದವಾದ ಇಬ್ಬಾಯಿ ಕತ್ತಿ ಮಿಂಚಿನಂತೆ ಹೊರಡುತ್ತಾ ಇದೆ ಅವರಿಂದ. ಆತನ ಶಬ್ದ ಗುಡುಗಿನ ಶಬ್ದ. ಆ ಮಹಿಮೆಯುಳ್ಳ ದೇವರನ್ನು ಧ್ಯಾನಿಸುವಾಗೆ ನಮಗೆ ಮೊಣಗಾಲು ಬರುತ್ತದೆ. ನಾವು ದೇವರನ್ನು ಸರಿಯಾಗಿ ಧ್ಯಾನಿಸಬೇಕು. ಆ ದೇವರನ್ನು ನಾವು ಧ್ಯಾನಿಸಿದ್ರೆ ನಮಗೆ ಮೊಣಗಾಲು ಊರ್ಲಿಕ್ಕೆ, ಅಯ್ಯೋ ಅಂಥ ಮಹಿಮೆಯುಳ್ಳ ದೇವರ ಮುಂಚೆ ನಾವು ಸುಮ್ಮನೆ ಹಿಂಗೆ ನೆಟ್ಟಕ್ಕೆ ನಿಂತುಕೊಂಡು ಮಾತಾಡ್ಲಿಕ್ಕಾಗತ್ತಾ? ಗಾಡಿ ಓಡಿಸ್ಕೊಂಡು ಹೋಗಿದೆ, ಹೆಲ್ಮೆಟ್ ಇರಲಿಲ್ಲ. ಪೊಲೀಸವರು ಕೈಗಾರ್ದು ನಿಲ್ಲಿಸಿದೆ. ಹೋಗಿ ಹೆಂಗೆ ನಿಂತ್ಕೊಳ್ತೀರಾ? ನೋಡಿ, ಒಬ್ಬೊಬ್ಬ ಪೊಸಿಷನ್ಗೆ ತಕ್ಕ ಹಾಗೆ, ಅವರವರ ಸ್ಥಾನಕ್ಕೆ ತಕ್ಕ ಹಾಗೆ. ಹಾಗಾದರೆ ನಮ್ಮ ದೇವರು ಎಲ್ಲದಕ್ಕಿಂತ ಮಹಿಮೆಯುಳ್ಳ, ಎಲ್ಲದಕ್ಕಿಂತ ಸರ್ವಶಕ್ತನು, ಎಲ್ಲದಕ್ಕಿಂತ ಉನ್ನತನಾದದಕ್ಕಾಗಿ ನಾವು ಮಂಡಿ ಊರಬೇಕಾಗಿರೋದು. ಒಳ್ಳೆಯ ಸೈನಿಕನಾಗಬೇಕಂದ್ರೆ ಮಂಡಿ ಊರು, ಜೀವನದಲ್ಲಿ ಜಯಶಾಲಿ ಆಗಬೇಕಂದ್ರೆ ಮಂಡಿ ಊರಬೇಕು.
ಅರ್ಥ ಆಗ್ತಾ ಇದೆಯಾ? ಆ ಒಳ್ಳೆಯ ಸೈನಿಕರು ನೋಡಿ ಜಯಶಾಲಿ ಆಗುತ್ತದೆ. ಜೀವನದಲ್ಲಿ ಸೋತು ಆಮೇಲೆ ಅಯ್ಯೋ ನಾನು ಚರ್ಚಕ್ಕೆ ಬಂದು ಇಷ್ಟು ವರ್ಷ ಬಂದರು, ಏನು ಸಿಕ್ಕಿತು ನಮಗೆ, ಏನು ಉಪಕಾರ ಆಯಿತು, ಚರ್ಚಕ್ಕೆ ಹೋಗಿ 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 ಏನು ಪ್ರಯೋಜನ ಬಂದಿದೆ, ಏನು ತಂದಿದೆ, ಅವರೇನು ಕೊಟ್ಟಿದೆ ಅಂದಲ್ಲ. ನೀವು ಮಾತಾಡಲಿಕ್ಕೆ ಮುಂಚೆ ನೀ ಮಂಡಿ ಮೊಣಗಾಲಲ್ಲಿ ಯುದ್ಧ ಮಾಡು. ಹಲ್ಲೆಲೂಯಾ. ನೀವು ಸೈನಿಕರದು ನೋಡಿ, ಅವರು ಯುದ್ಧ ಮಾಡಿ ಈಗೆಲ್ಲ ನೋಡಿ ಇಸ್ರಾಯೇಲಲ್ಲಿ ಯುದ್ಧ ನಡೀದೆಲ್ಲ ನೋಡುವಾಗ ಅವರು ನೋಡಿ ಕೆಸರಾದರೆ ಕೆಸರಲ್ಲಿ ನೋಡಿ ಮಲಗಿರಬೇಕು, ಮಂಡಿ ಶೂಟ್ ಮಾಡಬೇಕಾದ್ರೆ ಮಂಡಿ ಊರಬೇಕಾದ್ರೆ ಮಂಡಿ ಊರು ಶೂಟ್ ಮಾಡೋದು ನೋಡಿ. ಅವರು ಯುದ್ಧದಲ್ಲಿ ಅವರು ಜಯ ಅವರಿಗೆ ಮುಖ್ಯ. ಕೈಗಳೆತ್ತೋದು ಒಳ್ಳೆಯ ಸೈನಿಕನ ತರಬೇತಿ. ಕೋಪವು ವಾಗ್ವಾದ ಇಲ್ಲದೆ ಭಕ್ತಿಪೂರ್ವಕವಾದ ಕೈಗಳೆತ್ತಿ ಪ್ರಾರ್ಥಿಸಿರಿ, ಜಯಮಾಲೆ ಹೊಂದಿಕೊಳ್ತೀರಿ. ಎರಡನೇದಾಗಿ ಮಂಡಿಯೂರಿ ಪ್ರಾರ್ಥಿಸಿರಿ, ಜಯಮಾಲೆ ಹೊಂದಿಕೊಳ್ಳುತ್ತೀರಿ. ಸರಿ, ಮೂರನೇದಾಗಿ ಪ್ರಕಟಣೆ 4ನೇ ಅಧ್ಯಾಯ 10ನೇ ವಾಕ್ಯ ನೋಡ. ಪ್ರಕಟಣೆ 4:10. ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಅವರು 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಿದ್ದಾದನ ಪಾದಕ್ಕೆ ಅಡ್ಡ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ ಪ್ರಾರ್ಥನೆ ಮಾಡಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಒಳ್ಳೆಯ ಸೈನಿಕರು ನೋಡಿ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡುವವರಾಗಿರುತ್ತಾರೆ. ತಮ್ಮ ಕಿರೀಟಗಳನ್ನು ನೆಲದಲ್ಲಿ ಆತನ ಪಾದಕ್ಕೆ ಹಾಕಿ. ಎಂದ ಕಿರೀಟ? ಚಿನ್ನದ ಕಿರೀಟ. ಸರಿ, ನಮಗೆಂದ ಕಿರೀಟ ಇದೆ? ನಮಗೆಂದ ಕಿರೀಟ ಇದೆ? ರಕ್ಷಣೆ ಎಂಬ ಕಿರೀಟ ಇದೆ. ಆದರೆ ನಮಗೆ ನಾನೇ ಎಂಬ ಕಿರೀಟ ಇರುತ್ತದಲ್ಲ. ನನಗೂ ಏನು ಕಡಿಮೆ? ನಾವು ಕಿರೀಟಗಳು ಪಾದಕ್ಕೆ ಹಾಕಿ ನಾವು ಅಡ್ಡ ಬಿದ್ದು ಪ್ರಾರ್ಥಿಸುವರಾಗಿದ್ದರೆ ಜಯದ ಮಾಲೆ ಸಿಕ್ಕುತ್ತದೆ. ನನಗೇನು ಕಡಿಮೆ? ಕೆಲವರು ಹೇಳ್ತಾರಲ್ಲ, ಮಾಡು ಮಕ್ಕಳು ಹಿಂಗೆಲ್ಲ ಮಾಡಬೇಡ, ಇದೆಲ್ಲ ಒಳ್ಳೆಯದಲ್ಲ ಅಂತ ಹೇಳಿದ್ರೆ ಏನು ಹೇಳ್ತಾರೆ? ಯಾಕೆ ಮಾಡಬಾರದು? ನೀವು ಓಲ್ಡ್ ಫ್ಯಾಷನ್, ಇದೆಲ್ಲ ನಾವು ನ್ಯೂ ಜನರೇಷನ್. ಈ ಫ್ಯಾಷನ್ ಜನ್ರೇಷನ್ ತಪ್ಪ ಒಂದು ವೇಳೆ ಅಮ್ಮನಿಗೆ ಅದಕ್ಕೆ ಅರ್ಥ ಏನೇ ಪಾಪ ಗೊತ್ತಿಲ್ಲ. ಏನೋ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಕಳಿಸಿದೆಯಲ್ಲ, ಸರಿ ಆಯ್ತಮ್ಮ ಮಾಡಿಕೋ ಒಂದು ಅಮ್ಮ ಬಿಟ್ಟು ಬಿಡ್ತಾರೆ. ಇದೇನಂದು ಅವ್ರಿಗೆ ಅರ್ಥ ಆಗಿಲ್ಲಲ್ಲ. ಆದರೆ ಆ ಫ್ಯಾಷನ್ ಜನ್ರೇಷನ್ ಕಿರೀಟ ಎಲ್ಲ ನೀ ಕೆಳಗಡೆ ಬಿಟ್ಟು ಅದ್ದ ಬಿದ್ದಿದ್ದರೆ ನಿನಗೆ ಜಯ ಸಿಕ್ಕುತ್ತದೆ, ಜೀವನದಲ್ಲಿ ಜಯ ಸಿಕ್ಕುತ್ತದೆ. ನೀವು ಹೋಗುವ ಸ್ಥಳದಲ್ಲಿ ನಿನಗೆ ಜಯ ಸಿಗುತ್ತದೆ. ನೀವು ನಿಮ್ಮದೇ ಒಂದಾದ ಕಿರೀಟಗಳನ್ನು ನೀವು ನೆಲಕ್ಕೆ ಹಾಕು. ಇವರು ಕಿರೀಟ ಕೆಳಗಡೆ ಹಾಕಿದವರು ಸಾಮಾನ್ಯವಾದವರಲ್ಲ. 24 ಮಂದಿ ಹಿರಿಯರು. ಈ 24 ಮಂದಿ ಹಿರಿಯವರು ಈ ಕ್ರಿಸ್ತ ಯೇಸುವಿನ ಜೊತೆಯಲ್ಲಿ ಸಿಂಹಾಸನದಲ್ಲಿ ಕೂತಿದವರೇ. 24 ಸಿಂಹಾಸನಗಳು ನಾನು ನೋಡಿದೆ ಎಂದು ಯೋಹಾನ ಅಪೊಸ್ತಲರು ಹೇಳ್ತಾರೆ. 24 ಸಿಂಹಾಸನದಲ್ಲಿದ್ದವರು, 24 ಸಿಂಹಾಸನದಲ್ಲಿಯೂ 24 ಮಂದಿಯು ಚಿನ್ನದ ಕಿರೀಟಗಳಿಟ್ಟವರು. ಆದರೆ ಕರ್ತನ ಮುಂದೆ ಆ ಕಿರೀಟಗಳು ನೆಲಕ್ಕೆ ಪಾದಕ್ಕೆ ಹಾಕಿ ಅಡ್ಡ ಬೀಳುತ್ತಾ ಇದ್ದಾರೆ. ಇಲ್ಲಿದ್ದೀರಾ? ನಮ್ಮ ಕಿರೀಟಗಳು ಮಕ್ಕಳೇ, ದಯವಿಟ್ಟು ನಾನು ಹೇಳ್ತೀನಿ, ನೀವು ಹೇಳ್ಬೋದು ನನಗೇನು ಕಿರೀಟ ಇಲ್ಲ ಅಂತ. ನಿಮಗೆ ನಾನೇ ಎಂಬ ಕಿರೀಟ ಇದೆಯೋ ಇಲ್ಲವೋ ಎಂಬುದು ಪರೀಕ್ಷೆ ಮಾಡಲಿಕ್ಕೆ ಎಕ್ಸ್ರೇ ಮಾಡಿದರೆ ಕಾಣಿಸಲ್ಲ, ಮತ್ತು MRI ಸ್ಕ್ಯಾನಿಂಗಲ್ಲೂ ಕಾಣಿಸಲ್ಲ. ಆದರೆ ಗೊತ್ತಾಗಬೇಕಂದ್ರೆ ಒಬ್ಬರು
ಇದು ಸರಿಯಲ್ಲ ಎಂದು ಹೇಳುವಾಗ ನೀವು ಆವಾಗ ಯಾಕೆ ಸರಿಯಲ್ಲ ನೋಡೋ ಅವ್ನು ನನಗೆ ಹಂಗೆ ಅಂದಿದ್ದಾನೆ, ನಾನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿದರೆ ನ್ಯಾಯವಾಗಿ ನಿಮಗೆ ನಾನೆಂದ ಕಿರೀಟ ಇದೆ ಅಂತ ಅರ್ಥ. ಬೇಗ ಬಾಪ ಅಂತ ಹೇಳುವಾಗ ನಾನಿಷ್ಟಕ್ಕೆ ಬರೋದು, ನೀನೇನು ಮಾಡ್ತೀರಾ, ನಾನು ಇಷ್ಟೇ ಬರೋದು, ನೀನು ಬೇಕಾದ್ರೆ ಮಾಡಿಕೊ ಅಂತ ಹೇಳಿದ್ರೆ ಪಕ್ಕಾ ಕಿರೀಟ ಇದೆ. ಅಯ್ಯೋ ಅವ್ರು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಬಸ್ ಲೇಟ್ ಆಗೋಯ್ತಲ್ಲ ಅಂತ ಓಡಿ ಬರುವಂಥ ಒಂದು ಮನಸ್ಸಿದ್ದರೆ ಹೇಳಿದ ಮಾತು ಅನುಸರಿಸಲಿಕ್ಕೆ ನಿನ್ನ ಕಿರೀಟ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಇಂದ ಪ್ರಿಯರೇ, ನಾವು ಅರ್ಥ ಮಾಡಿಕೊಳ್ಳಿರಿ, ನಾವು ಪ್ರಾರ್ಥಿಸುವಾಗ ಫಲ ಸಿಕ್ಕಬೇಕಂದ್ರೆ ನೀನು ನನ್ನ ಮೇಲೆ ಕೋಪ ಮಾಡೋದು ಬೇಕಾ, ಇಲ್ಲ ಬೇಡಿದ್ರು ನನ್ನ ಚಿಂತೆ ಇಲ್ಲ. ನಾನು ನಿಮಗೆ ತಿಳಿಸ್ತೀನಿ, ಕೆಲ ಪ್ರಾರ್ಥನೆಗಳಿಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ, ನಾನೇ ಎಂಬ ಭಾವ ಬಿಟ್ಟಿಲ್ಲ, ನನಗೇನು ಕಡಿಮೆ ಇದೆ. ಹಲ್ಲೆಲೂಯಾ. ಆದರೆ ದೇವರ ಸನ್ನಿಧಿಯಲ್ಲಿ ನಮ್ಮದು ಅವರವರದು ಪೊಸಿಷನ್, ಅವರವರದ ಸ್ಥಾನದಲ್ಲಿ ಆ ಪೊಸಿಷನ್ ನೀವು ಉಪಯೋಗಿಸ್ಕೊಳ್ಳಿ, ತಪ್ಪಿಲ್ಲ. ಆದರೂ ನಿಮಗೆ ಎಂದೆಂಥ ಸ್ಥಾನಗಳು ಎಂದೆಂಥ ಪೊಸಿಷನ್ ಅದು ಉಪಯೋಗಿಸ್ಕೊಳ್ಳಿ, ತಪ್ಪಿಲ್ಲ. ಆದರೆ ನಾವು ಮಿತಿಮೀರಿ ಹೆಮ್ಮೆಯುಳ್ಳವರಾಗಿದ್ದರೆ, ನಾವು ಮಿತಿಮೀರಿ ನಾವು ನಮ್ಮನ್ನು ಮರೆತು ನಾವು ನಡೆಯುವರಾಗಿದ್ದರೆ ಆ ಕಿರೀಟ, ನಾನೇ ಎಂಬ ಕಿರೀಟ ಇರುವಾಗ ಪ್ರಾರ್ಥನೆಗೆ ಉತ್ತರ ಸಿಕ್ಕೋದಿಲ್ಲ. ಹಲ್ಲೆಲೂಯಾ. ಅಂದ ಪ್ರಿಯರೇ, ನಾವು ಅಡ್ಡ ಬೀಳುವಂಥ ಮನಸ್ಸು ನಮ್ಮ ದೇವರ ಮುಂಚೆ, ನಾನೇನು ಇಲ್ಲ, ನಾ ಬರೀ ಮಣ್ಣೆ, ನೀವೇ ಯಜಮಾನನು. ಓಕೆ, 2 ವರ್ಷ ಕೂಡ ಹೇಳಿ ಲಾಸ್ಟ್ ಪ್ರೇಯರ್ ಮಾಡೋಣ. ಓಕೆ ಪ್ರಿಯರೇ, ಈಗ ನಾವು ಯಾರಾಗಬೇಕು? ಯೇಸು ಕ್ರಿಸ್ತನ ಒಳ್ಳೆಯ ಸೈನಿಕರು. ನಾವು ಏನಕ್ಕಾಗಿ ಹೋರಾಡೋದು? ಜಯಮಾಲಕ್ಕಾಗಿ ಹೋರಾಡೋರು. ಹೇಳಿ, ಮಕ್ಕಳ ಕಡೆಯಿಂದ ಹೇಳಿ ಶಬ್ದವಾಗಿ, ನಾನು ಯೇಸು ಕ್ರಿಸ್ತನ ಒಳ್ಳೆಯ ಸೈನಿಕನು, ನಾನು ಜಯಮಾಲೆಯನ್ನು ಪಡೆದುಕೊಳ್ಳಲಿಕ್ಕಾಗಿ ಯುದ್ಧ ಸೇವೆ ಮಾಡುತ್ತೇನೆ. ಹೇಳಿ, ಪ್ರೈಸ್ ಗಾಡ್. ಹಾಗಾದರೆ ಒಂದು ಪವಿತ್ರವಾದ ಕೈಗಳೆತ್ತಿ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಅಡ್ಡ ಬಿದ್ದು ಪ್ರಾರ್ಥಿಸು. ಹಲ್ಲೆಲೂಯಾ. ಸರಿ, 2 ಸಮಯ ಇದು ಯಾವಾಗಲೆಲ್ಲ ಪ್ರಾರ್ಥಿಸಬೇಕು ಅಂತ ಹೇಳಿಕೊಂಡು ಮುಗಿಸ್ತೇನೆ. 2 ವಾಕ್ಯಗಳು. ಒಂದು, ಲೂಕನ ಸುವಾರ್ತೆ 21ನೇ ಅಧ್ಯಾಯ 36ನೇ ವಾಕ್ಯ ನೋಡೋಣ. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂದನು. ಪ್ರೈಸ್ ದಿ ಲಾರ್ಡ್. ಯಾವಾಗಲೆಲ್ಲ ಪ್ರಾರ್ಥಿಸಬೇಕು? ಎಲ್ಲ ಕಾಲದಲ್ಲಿಯೂ ಎಕ್ಸಸೈಸ್ ಮಾಡಬಹುದು. ಬೆಳಿಗ್ಗೆ ಮಾತ್ರ ಎಕ್ಸಸೈಸ್ ಅಂದಿಲ್ಲ, ಸಂಜೆ ಮಾತ್ರ ಅಂದಿಲ್ಲ, ಎಲ್ಲ ಕಾಲದಲ್ಲಿಯೂ ಎಕ್ಸಸೈಸ್ ಮಾಡಬಹುದು. ಎಂಥ ಎಕ್ಸಸೈಸು? ಕೋಪ ವಾಗ್ವಾದವಿಲ್ಲದೆ ಭಕ್ತಿಪೂರ್ವವಾದ ಕೈಗಳೆತ್ತಿ ಪ್ರಾರ್ಥಿಸುವಂಥ ಎಕ್ಸಸೈಸು, ಮತ್ತೆ ಮಂಡಿಯೂರಿ ಪ್ರಾರ್ಥಿಸುವ ಎಕ್ಸಸೈಸು, ಮತ್ತೆ ಆ ಅಡ್ಡ ಬಿದ್ದು ಪಾದಕ್ಕೆ ಅಡ್ಡ ಬಿದ್ದು ಪ್ರಾರ್ಥಿಸುವಂಥ ಎಕ್ಸಸೈಸು. ಇದು ಯಾವಾಗ ಮಾಡ್ಬೋದಂತೆ? ಎಲ್ಲ ಕಾಲದಲ್ಲಿಯೂ ಮಾಡಬಹುದು. ಬೆಳಿಗ್ಗೆ ಮಾತ್ರ ಅಂದಿಲ್ಲ, ಮಧ್ಯಾಹ್ನನೂ ಮಾಡಬಹುದಂದೆ. ಹಲ್ಲೆಲೂಯಾ. ಬೆಳಿಗ್ಗೆನೂ ಮಧ್ಯಾಹ್ನನೂ ಟೈಮ್ ಸಿಕ್ಕಿಲ್ಲ, 11 ಗಂಟೆಗೆ ಟೈಮ್ ಸಿಕ್ಕಿದ್ದು, ಸರಿ 11 ಗಂಟೆಗೂ ಮಾಡ್ಬೋದಂದೆ. ಅಯ್ಯೋ ಬೆಳಿಗ್ಗೆ ಪ್ರೇಯರ್ ಮಾಡೋದು ಹೇಳಿದೆ, ಬೆಳಿಗ್ಗೆ ಆಗೋಯ್ತಲ್ಲ, ಸರಿ ಇನ್ನು ಸಾಯಂಕಾಲ ಮಾಡೋಣ ಅಂದ. ಹಂಗೆ ಇಲ್ಲ, ಎಲ್ಲ ಸಮಯದಲ್ಲಿಯೂ ಪ್ರಾರ್ಥನೆ ಮಾಡಬಹುದು. ಒಳ್ಳೆ ಸೈನಿಕನಾಗಬೇಕಾ? ಯುದ್ಧದಲ್ಲಿ ಜಯಮಾಲೆ ಹೊಂದಿಕೊಳ್ಳಬೇಕಾ? ನಾವು ಈ ರೀತಿಯಾಗಿ ಎಲ್ಲ ಸಮಯದಲ್ಲಿಯೂ ಪ್ರಾರ್ಥನೆ, ಕಾಲ ಸಮೀಪಕ್ಕೆ ಬಂದಿದೆ ಎಂದು ಹೇಳಿಕೊಂಡು ನಾವು ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗೋದಕ್ಕೆ, ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಆಕಾಶ ಮೇಘಗಳಲ್ಲಿ ಬರುತ್ತೇನೆ ಎಂದು ಹೇಳಿದ ಮಾತು ಕೊಟ್ಟವನು ಅವರು ಬರುವಾಗ ಕರ್ತನು ತಾನೇ ಆಜ್ಞಾ ಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿ ಧ್ವನಿಯೊಡನೆ ಆಕಾಶ ಮೇಘಗಳಲ್ಲಿ ಬರುವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವಂತೆಯೂ ಮತ್ತು ನಾವು ಅದನ್ನು ಎದುರುಗೊಳ್ಳಲಿಕ್ಕಾಗಿ ಮೇಕ ವಾಹನರಾಗಿ ಪಕ್ಕನೆ ಒಯ್ಯಪಡಲಿಕ್ಕಾಗಿ ನಾವು ಸದಾ ಪ್ರಾರ್ಥಿಸುವರಾಗಿರಲಿ. ಎಲ್ಲ ಕಾಲಗಳಲ್ಲಿ ಪ್ರಾರ್ಥಿಸುವರಾಗಿರಿ. ಹಲ್ಲೆಲೂಯಾ. ಮಾಡ್ತೀರಾ?
ಮಾಡಿದರೆ ಜಯಶಾಲಿಯಾಗುತ್ತದೆ, ಜೀವನದಲ್ಲಿ ಜಯ ಸಿಕ್ಕುತ್ತದೆ. ಒಂದು ವಿಷಯ ಕೂಡ ಹೇಳಿ ಮುಗಿಸ್ತೇನೆ. ಮತ್ತೆ ಇನ್ನು ಯಾವಾಗ ಪ್ರಾರ್ಥನೆ ಮಾಡಬೇಕು? ಕೀರ್ತನೆಗಳು 119, 62 ತಿಂಗಳು. ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ಕೊಂಡಾಡಲು ಮಧ್ಯರಾತ್ರಿಯಲ್ಲಿ ಏಳುವೆನು. ನಿನ್ನ ನೇಮಗಳನ್ನು ಕೈಗೊಂಡು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ನಾನು ಸಂಗಡಿಗನು. ಹಲ್ಲೆಲೂಯಾ. ನೋಡಿ, ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡುವುದು. ಹಲ್ಲೆಲೂಯಾ. ಗಮನಿಸಿರಿ, ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಾಗಿ ನಾವು ಜಯದ ಮಾಲೆ ಹೊಂದಿಕೊಳ್ಳಲಿಕ್ಕಾಗಿ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡುವುದು ನಮಗೆ ಜಯ ಕೊಡುತ್ತದೆ. ಇಲ್ಲಿ ಅದಕ್ಕಾಗಿ ಮಂಗಳವಾರ ಮತ್ತು ಶುಕ್ರವಾರ 12 ಗಂಟೆ ಪ್ರಾರ್ಥನೆ ಇದೆ. ಪ್ರತಿ ಮಂಗಳವಾರ ಇದೆ, ಪ್ರತಿ ಶುಕ್ರವಾರ ಇದೆ, ರಾತ್ರಿ 12 ಗಂಟೆ ಪ್ರಾರ್ಥನೆ ಇದೆ. ಆವಾಗ ಮಧ್ಯರಾತ್ರಿ ಗಂಟೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಅವಕಾಶ. ನಿಮ್ಮ ಮನೆಯಲ್ಲಿ ಒಬ್ಬರೇ ಮಾಡಿಕೊಂಡಿದ್ರೆ ಒಂದು ವೇಳೆ ನಿದ್ರೆ ಬರಬಹುದು, ಇಲ್ಲಿ ಬರುವಾಗಲೂ ಒಂದು ವೇಳೆ ನಿದ್ರೆ ಬರಬಹುದು. ಆಮೇಲೆ ಮಧ್ಯದಲ್ಲಿ ಯಾರಾದರೂ ಆಮೇನ್ ಅಂತ ಹೇಳುವಾಗ ಎಚ್ಚರ ಆಗುತ್ತದೆ. ಹಲ್ಲೆಲೂಯಾ. ನೋಡಿ, ತಿಂಗಳಿಗೆ 4 ವಾರದಲ್ಲಿ 8 ರಾತ್ರಿ ಪ್ರೇಯರ್ಗಳಿದೆ. ಈ 8 ದಿವಸ ಬರಲಿಕ್ಕಾಗಲ್ವಾ? ಒಂದು ವಾರ ಬಿಟ್ಟು ಒಂದು ವಾರ ಆದರೂ ಒಂದು ರಾತ್ರಿ 12 ಗಂಟೆ ಪ್ರಾರ್ಥನೆ ಮಾಡೋಣ. ನೋಡಿ ಪ್ರಿಯರೇ, ನಾನು ಮಧ್ಯರಾತ್ರಿಯಲ್ಲಿ ಎದ್ದು ಪ್ರಾರ್ಥನೆ ಮಾಡುತ್ತೇನೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಅದಕ್ಕೆ ನಿಮಗೆ ಈ ಸಭೆಯಲ್ಲಿ ಬಂದು ನೀವು ಆವತ್ತು ಒಂದು 10 ಗಂಟೆ ಬಂದರೆ ಸಾಕು. ಅಡುಗೆ ಮಾಡಿ ಊಟ ಎಲ್ಲ ಮಾಡಿ 10 ಗಂಟೆಗೆ ಬಂದರೂ ಸಾಕು. ಈಗ 10 ಗಂಟೆಯಿಂದ 12 ಗಂಟೆ ಬರ್ತಾರೆ, 2 ಅವರ್ ಪ್ರಾರ್ಥನೆ. ಈಗ ಹೋಗಲಿಕ್ಕೆ ರಿಟರ್ನ್ ಹೋಗಲಿಕ್ಕೆ ದೂರ ಇರುವರು ಇಲ್ಲೇ ಮಲ್ಕೊಳ್ಳಿ, ಆಮೇಲೆ ಬೆಳಗ್ಗೆ ಹೋಗಬಹುದು. ಹಲ್ಲೆಲೂಯಾ. ಯಾರಿಗೆಲ್ಲ ಸ್ವಂತವಾಗಿ ಗಾಡಿ ಇಲ್ಲವೋ ಕರ್ತನೆ ಈ ವರ್ಷ ಸಭೆಯ ಮಕ್ಕಳೆಲ್ಲರಿಗೂ ಸ್ವಂತವಾಗಿ ವಾಹನ ಉಂಟಾಗಲಿ ಕರ್ತನೆ. ಮಕ್ಕಳಿಗೆ ಸಭೆಯಲ್ಲಿ ಬಂದು ಪ್ರಾರ್ಥನೆಗೆ ಬರಲಿಕ್ಕೆ ಹೋಗಲಿಕ್ಕೆ ದೇವರೇ, ರಾತ್ರಿ ಬಂದರೂ ರಾತ್ರಿನೂ ಅವರು ವಾಪಸ್ ಹೋಗಲಿಕ್ಕೆ ದೇವರೇ ಸ್ವಂತವಾದ ವಾಹನಗಳು ಮಕ್ಕಳಿಗೆ ಉಂಟಾಗಲಿ. ನಿಜವಾಗಿ ನೀವು ಅದಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಮನಸ್ಸು ಮಾಡಿ ನಿಮಗೆಲ್ಲ ವಾಹನ ದೇವರು ಕೊಡ್ತಾರೆ, ದೇವರು ಒದಗಿಸ್ತಾರೆ. ನೀವು ಹೌದು ಸ್ವಾಮಿ, ನನಗೊಂದು ವಾಹನ ಸಿಕ್ಕಿದರೆ ನಾನು ಸಭೆಗೆ ತಪ್ಪದೆ ಬರ್ತೀನಿ, ಪ್ರಾರ್ಥನೆ ಮಾಡು. ವಾಹನ ಕೊಡ್ತಾರೆ ದೇವರು, ದೇವರು ದಾರಿ ತೋರಿಸ್ತಾರೆ. ಓಕೆ, ದೇವರಿಗೆ ಸ್ತೋತ್ರವಾಗಲಿ. ಸಾಕು, ಇನ್ನೂ ಕೆಲವುದು ಇದೆ, ಹೋಗಲಿ ಬಿಡಿ, ಸಾಕು. ಒಂದು ಪ್ರಿಯ ದೇವರ ಮಕ್ಕಳಿರ, ನಾವು ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಾಗಿ ಶ್ರಮೆ ಅನುಭವಿಸುವುದು ಮಾತ್ರವಲ್ಲ, ಯುದ್ಧದಲ್ಲಿ ಜಯದ ಮಾಲೆ ಹೊಂದಿಕೊಳ್ಳಲಿಕ್ಕಾಗಿ ಒಂದು, ನಾನು ಹೇಳುವಾಗ ನೀವು ಹೇಳಬೇಕು, ಒಂದು ಕೋಪವು ವಾಗ್ವಾದವಿಲ್ಲದೆ ಭಕ್ತಿಪೂರ್ವವಾದ, ಎರಡು ಎಲ್ಲ ಸ್ಥಳದಲ್ಲಿಯೂ ನಾನು ಮಂಡಿಯೂರಿ ಪ್ರಾರ್ಥಿಸುತ್ತೇನೆ. ಇನ್ನು ಅನಿವಾರ್ಯವಾದ ಸಮಯ ಬರುವಾಗ, ಅನಿವಾರ್ಯವಾದ ಸಾಹಚರ್ಯ ಸಿಕ್ಕಿದರೆ ನನ್ನ ಕಿರೀಟಗಳು ಸಿಂಹಾಸನದ ಪಾದಕ್ಕೆ ಹಾಕಿ ಅಡ್ಡ ಬಿದ್ದು ನಮಸ್ಕರಿಸುತ್ತೇನೆ. ಹಲ್ಲೆಲೂಯಾ. ನಾನು ಎಲ್ಲ ಸಮಯದಲ್ಲಿಯೂ ಪ್ರಾರ್ಥಿಸುತ್ತೇನೆ, ಮಧ್ಯರಾತ್ರಿಯಲ್ಲಿ ಪ್ರಾರ್ಥಿಸುತ್ತೇನೆ. ಇವತ್ತು ಇಷ್ಟು ನೀವು ತೀರ್ಮಾನ ಮಾಡಿ ಪ್ರಾಕ್ಟೀಸ್ ಮಾಡಿ ನೋಡಿ, ಈ ತಿಂಗಳಲ್ಲಿ ನಿಮಗೆ ಕೆಲ ಸೋಲುಗಳು ಜಯವಾಗಿ ಮಾರ್ಪಡುತ್ತದೆ. ಈ ತಿಂಗಳಲ್ಲೇ ನಿಮ್ಮ ಕೆಲ ಸೋಲುಗಳು ಜಯವಾಗಿ ಮಾಡುತ್ತದೆ. ನೀ ಯುದ್ಧದಲ್ಲಿ ಸೋತೋಗಲ್ಲ, ಯುದ್ಧದಲ್ಲಿ ಸೋಲಿಲಿಕ್ಕಾಗಿ ಅಲ್ಲ ನಿಮ್ಮನ್ನು ಕರೆದಿರುವುದು, ನಿಮಗೆ ಜಯಮಾಲೆ ಕೊಡಲಿಕ್ಕಾಗಿ ಕರೆದಿದ್ದಾರೆ. ಈಗ ಪ್ರಾರ್ಥಿಸೋಣ, ಅದೇ ಉಳಿಸಾಗದಲ್ಲಿ ಪ್ರಾರ್ಥಿಸೋಣ. ನಿಮ್ಮ ಜೀವನಗಳಲ್ಲಿ ಯಾವ ಸೋಲುಗಳಿದೆ, ಇಷ್ಟು ಕಾಲವಾಗಿದ್ದರೂ ನಿಮಗೆ ಜಯ ಮಾಡಿಕೊಳ್ಳಲಿಕ್ಕಾಗದ ವಿಷಯಗಳು ಏನಿದೆ, ನೀ ಪ್ರಾರ್ಥನೆ ಮಾಡು. ಒಂದು ವೇಳೆ ಅನಾರೋಗ್ಯ ಆಗಿರಬಹುದು, ಒಂದು ವೇಳೆ ನಿಮಗೆ ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಒಂದು ವೇಳೆ ಸಮಾಧಾನ ಇಲ್ಲದ ವಿಷಯ ಇರಬಹುದು, ಮಂಡಿ ಊರಿ ಕೇಳು.
ಮಂಡಿ ಊರಿ ಕೇಳು, ಕರ್ತನೇ ನನ್ನ ಜೀವನ ಈ 2024ನೇ ವರ್ಷ ನಾನು ಯೇಸು ಕ್ರಿಸ್ತನ ಒಳ್ಳೆಯ ಸೈನಿಕನೆಂದೆ ನಾನು ಕರ್ತನೇ ನಿನ್ನಲ್ಲಿ ಪ್ರಾರ್ಥಿಸಿ ನಾನು ದೇವರ ಜಯಮಾಲೆ ಹೊಂದಿಕೊಳ್ಳಬೇಕು. ವರ್ಷಗಳಾಗಿದೆ ನನಗೆ ಇನ್ನು ಜಯದ ಸುದ್ದಿ ಇಲ್ಲ. ವರ್ಷಗಳಾಗಿದೆ ನನಗೆ ಸೋಲಿನ ಬಗ್ಗೆನೇ ಮಾತಾಡ್ಲಿಕ್ಕಿರೋದು, ಸಾಲಗಳ ಬಗ್ಗೆನೇ ಮಾತಾಡ್ಲಿಕ್ಕಿರೋದು, ಕಾಯಿಲೆಗಳ ಬಗ್ಗೆನೇ ಮಾತಾಡ್ಲಿಕ್ಕಿರೋದು, ನಷ್ಟಗಳ ಬಗ್ಗೆನೇ ಮಾತಾಡ್ಲಿಕ್ಕಿರೋದು. ದೇವರೇ ನನಗೆ ಪಾಪ ಬಿಟ್ಟು ಬಿಡ್ಲಿಕ್ಕೆ ಆಗದೆ ಬಗ್ಗೆನೇ ಮಾತಾಡ್ತಾ ಇರೋದು. ನನಗೆ ಆ ದುರ್ಸ್ವಭಾವ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ಆ ದುರ್ಚಟದಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಈ ವರ್ಷ ನನಗೆ ಜಯ ಬೇಕು, ನನಗೆ ಜಯಮಾಲೆ ಬೇಕು ಕರ್ತನೆ, ನನಗೆ ಜಯಮಾಲೆ ಬೇಕು ಕರ್ತನೆ, ನನಗೆ ಜಯಮಾಲೆ ಬೇಕು ಕರ್ತನೆ. ನಾನು ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಾಗಿ ನಾನು ಯುದ್ಧ ಸೇವೆ ಮಾಡುತ್ತೇನೆ. ಎಣ್ಣೆ ಮರದ ಗುಡ್ಡದಲ್ಲಿ ಹೋಗಿ ಮಂಡಿ ಊರಿ ಪ್ರಾರ್ಥನೆ ಮಾಡಿದ ಯೇಸುವೆ, ರಾತ್ರಿಯ ಜಾಮಗಳಲ್ಲಿ ಮೊಣಗಾಲೂರಿ ಪ್ರಾರ್ಥಿಸಿದ ಯೇಸುವೆ, ನೀವು ನಮ್ಮ ಚೀಫ್ ಕಮಾಂಡರ್ ಆಗಿರುವಾಗ, ನಮ್ಮ ಚೀಫ್ ಆಫೀಷಿಯಲ್ ಆಗಿರುವಾಗ ದೇವರೇ ನೀ ತೋರಿಸಿದ ಮಾರ್ಗದಲ್ಲಿ ನಾನು ಪವಿತ್ರವಾದ ಕೈಗಳೆತ್ತಿ ಪ್ರಾರ್ಥಿಸುತ್ತೇನೆ. ನಾನು ಮೊಣಗಾಲೂರಿ ಪ್ರಾರ್ಥಿಸುತ್ತೇನೆ, ನಾನು ಅಡ್ಡವಿದ್ದು ಪ್ರಾರ್ಥಿಸುತ್ತೇನೆ. ನಾನು ಎಲ್ಲ ಕಾಲಗಳಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಒಪ್ಪಿಸಿಕೊಳ್ಳುತ್ತೇನೆ. ಮಧ್ಯರಾತ್ರಿಯಲ್ಲಿ ರಾತ್ರಿಯ ಜಾಮಗಳಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ತೀರ್ಮಾನ ಮಾಡುತ್ತೇನೆ. ನನಗೆ ಜಯ ಬೇಕು ಸ್ವಾಮಿ, ನನಗೆ ಜಯ ಬೇಕು, ನನಗೆ ಜಯ ಬೇಕು. ನಾನು ಈ ಸೋಲಿನಲ್ಲಿ ಎಷ್ಟು ಕಾಲ ಇರುವುದು, ಎಷ್ಟು ಕಾಲ ನಾನು ಸೋಲು 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 ಅಂತ ಹೇಳಿಕೊಂಡು ಹೋಗೋದು, ಎಷ್ಟು ಕಾಲ ಆಯಿತು ನಾನು ಕಷ್ಟ 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 ಅಂತ ಹೇಳಿಕೊಂಡು ಹೋಗೋದು, ಎಷ್ಟು ಕಾಲ ನನಗೆ ನಿಮ್ದಿ ಇಲ್ಲ ನಿಮ್ದಿ ಇಲ್ಲ ನಿಮ್ದಿ ಇಲ್ಲ ಅಂತ ಹೇಳಿಕೊಂಡು ಹೋಗೋದು. ದೇವರೇ ಈ ದಿನ ನನ್ನ ಜಯದ ದಿವಸ, ಈ ದಿನ ನನ್ನ ಬಿಡುಗಡೆಯ ದಿವಸ, ಈ ದಿನ ನನಗೆ ಸಮಾಧಾನದ ದಿವಸ. ನಿನ್ನ ಕರಗಳಲ್ಲಿ ಒಪ್ಪಿಸುತ್ತೇನಪ್ಪ, ನಿನ್ನ ಪಾದ ಬಳಿಯಲ್ಲಿ ತಗ್ಗಿಸಿಕೊಳ್ಳುತ್ತೇನಪ್ಪ, ನಿನ್ನ ಕರಗಳಲ್ಲಿ ದೇವರೇ ಒಪ್ಪಿಸಿಕೊಡ್ತೇನೆ ಕರ್ತನೆ. ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ. ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕರಂತೆ ನಾವು ದೇವರೇ ನಿನಗಾಗಿ ಯಾವಾಗಲೂ ದೇವರ ಎಕ್ಸಸೈಸ್ ಮಾಡುವರಾಗಿ, ದೇವರೇ ಕೋಪವು ವಾಗ್ವಾದವು ಬಿಟ್ಟು ಬಿಟ್ಟು ಭಕ್ತಿಪೂರ್ವಕವಾದ ಕೈಗಳೆತ್ತಿ ಪ್ರಾರ್ಥನೆ ಮಾಡಿ ನಾವು ಯುದ್ಧ ಸನ್ನದ್ಧರಾಗಿ ನಾವು ಜಯಮಾಲೆ ಹೊಂದಿಕೊಳ್ಳಲಿಕ್ಕಾಗಿ ನಿಮ್ಮ ಮುಂದೆ ಸಮರ್ಪಿಸುತ್ತೇನೆ ಸ್ವಾಮಿ. ಮಾತ್ರವಲ್ಲ, ಮಂಡಿ ಊರಬೇಕಾದ ಸಂದರ್ಭ ಬರುವಾಗ ಜೀವ ಸ್ವರೂಪನಾದ ದೇವರ ಮುಂದೆ, ಸರ್ವಶಕ್ತನಾದ ನನ್ನ ಸೃಷ್ಟಿಕರ್ತನ ಮುಂದೆ ನನ್ನ ಮೊಣಗಾಲೂರಿ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಇವತ್ತು ದೇವರೇ ಸಮರ್ಪಣೆ ಮಾಡುತ್ತೇನೆ. ದೇವರೇ ನನಗೆ ಜಯ ಬೇಕು, ನನಗೆ ಜಯ ಬೇಕು. ನಾನು ಯುದ್ಧ ವೀರನಾಗಬೇಕು, ನಾನು ಜಯಮಾಲೆ ಹೊಂದಿಕೊಳ್ಳಬೇಕು. ಅದಕ್ಕಾಗಿ ನಾನು ಮೊಣಗಾಲೂರಿ ಪ್ರಾರ್ಥನೆ ಮಾಡಲಿಕ್ಕೆ ಸಮರ್ಪಿಸುತ್ತೇನೆ. ಅದು ಮಾತ್ರವಲ್ಲ, 24 ಮಂದಿ ಹಿರಿಯರು ತಮ್ಮ ಕಿರೀಟಗಳನ್ನು ಕರ್ತನ ಪಾದಕ್ಕೆ ಇಟ್ಟು ಅಡ್ಡ ಬಿದ್ದು ನಮಸ್ಕಾರ ಮಾಡುವುದಾದರೆ ಆ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲಿಕ್ಕೆ ಯೋಗ್ಯತೆ ಪಡೆದ ಹಿರಿಯವರೇ ಪಾದಕ್ಕೆ ಬೀಳುವುದಾಗಿದ್ದರೆ ಬರೀ ಮಣ್ಣಾಗಿರುವ ನಾನೆಷ್ಟು ಮಾತ್ರವನು ನಾನು ಕೂಡ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಲಿಕ್ಕೆ ಕರ್ತನೇ ನಿನ್ನ ಮುಂದೆ ತೀರ್ಮಾನ ಮಾಡುತ್ತೇನಪ್ಪ. ನನಗೆ ಜಯ ಬೇಕು ಸ್ವಾಮಿ, ನನಗೆ ಜಯ ಬೇಕು, ನನಗೆ ಜಯ ಮಾಡಬೇಕು. ನಾನು ದೇವರ ಸೋತು ಹೋಗಬಾರದು. ಅದಕ್ಕೆ ಅಡ್ಡ ಬೀಳಲಿದ್ದು ಪ್ರಾರ್ಥನೆ ಮಾಡಲಿಕ್ಕೆ ತೀರ್ಮಾನ ಮಾಡುತ್ತೇನೆ. ಮತ್ತು ಎಲ್ಲ ಸಮಯದಲ್ಲಿಯೂ ದೇವರೇ ನಿನ್ನ ಬರೋಣದ ಸಮಯವು ಸಮೀಪವಾಗಿದೆ ಎಂದು ತಿಳಿದು ನಾನು ಎಚ್ಚರವಾಗಿಯೂ ದೇವರ ಸದಾ ಕಾಲ ಪ್ರಾರ್ಥನೆ ಮಾಡಲಿಕ್ಕೆ ತೀರ್ಮಾನ ಮಾಡುತ್ತೇನೆ. ಕರ್ತನೇ, ನಾನು ಸದಾ ಸಮಯವೂ ಪ್ರಾರ್ಥನೆ ಮಾಡಲಿಕ್ಕಾಗಿ ಎಲ್ಲ ಕಾಲಗಳಲ್ಲಿಯೂ ಪ್ರಾರ್ಥನೆ ಮಾಡಲಿಕ್ಕೆ ದೇವರೇ ನನಗೆ ಸಿದ್ಧ ಮನಸ್ಸು ಕೊಡು ಸ್ವಾಮಿ. ನಾನು ಇವತ್ತು ತೀರ್ಮಾನ ಮಾಡುತ್ತೀನಿ, ಆದರೆ ಆಮೇಲೆ ನಾನು ಮರೆತು ಬಿಡುತ್ತೇನೆ. ಅಂಥ ಪರಿಸ್ಥಿತಿ ಬರಬೇಡ. ಪವಿತ್ರಾತ್ಮರೇ, ನಾನು ತೆಗೆದುಕೊಳ್ಳುವ ತೀರ್ಮಾನದಲ್ಲಿ ನೆಲೆಗೊಂಡು ನಿನಗೆ ಅಡ್ಡ ಬಿದ್ದು ಕೈಗಳೆತ್ತಿ ಮಂಡಿ ಊರಿಯು ದೇವರ ಸದಾ ಕಾಲ ಪ್ರಾರ್ಥನೆ ಮಾಡಲಿಕ್ಕೆ
ನನ್ನ ಕರ್ತನನ್ನು ಕೊಂಡಾಡಲಿಕ್ಕಾಗಿ ಮಧ್ಯರಾತ್ರಿಯಲ್ಲಿ ಎದ್ದೇಳುತ್ತೇನೆ ಎಂದು ಕೀರ್ತನೆಗಾರನು ಹೇಳುವಾಗ, ನನ್ನ ಸಂಗಡಗಳನ್ನು ದೇವರ ಸನ್ನದಿಯಲ್ಲಿ ಹೇಳಲಿಕ್ಕಾಗಿ ನನ್ನ ನಡುರಾತ್ರಿಯಲ್ಲಿ ಹೇಳುತ್ತೇನೆ ಎಂದು ಕೀರ್ತನೆಗಾರನು ಹೇಳುವಾಗ, ಕರ್ತನೇ ರಾತ್ರಿಯ ಯಾಮಗಳಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಕೃಪೆಗೊಡಿ ಸ್ವಾಮಿ. ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಕೃಪೆಗೊಡಿ ಕರ್ತನೇ. ದೇವರೇ, ಈ 2024ನೇ ವರ್ಷದಲ್ಲಿ ದೇವರೇ, ನಾನು ಸೋಲು ಕಾಣಬಾರದು, ನಾನು ಜಯಮಾಲ ಹೊಂದಿಕೊಳ್ಳಬೇಕು. ಅದಕ್ಕೆ ನಾನು ಪ್ರಾರ್ಥನೆ ಮಾಡಲಿಕ್ಕೆ ತೀರ್ಮಾನ ಮಾಡುತ್ತೇನೆ. ಇದರಲ್ಲಿ ನೆಲೆಗೊಂಡಿರ್ಲಿಕ್ಕೆ ಸಹಾಯ ಮಾಡಿರಿ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಸಭೆಯಾಗಿ ಮಕ್ಕಳನ್ನು ದೇವರೇ ನಿಮ್ಮ ಕರಗಳಲ್ಲಿ ಸಮರ್ಪಣೆ ಮಾಡುತ್ತೇನೆ. ಚಿಕ್ಕ ಮಕ್ಕಳು ಮೊದಲುಗೊಂಡು, ವಯಸ್ಸು ಮಕ್ಕಳು ಮೊದಲುಗೊಂಡು, ಕುಟುಂಬಸ್ಥರು ಮೊದಲುಗೊಂಡು, ವೃದ್ಧ ಜನರ ತನಕ ದೇವರೇ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಿ ದೇವರೇ ಸಮರ್ಪಿಸುತ್ತೇನೆ. ಈ ಮಕ್ಕಳು ಈ ವರ್ಷ ಜಯ ಕಾಣಬೇಕು ಸ್ವಾಮಿ, ಜಯಮಾಲೆ ಹೊಂದಿಕೊಳ್ಳಬೇಕು. ವಿದ್ಯಾಭ್ಯಾಸ ಮಾಡುವ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಜಯ ಕಾಣಬೇಕು ದೇವರೇ. ಓದಿ ಮುಗಿದ ಮಕ್ಕಳು ಕೆಲಸ ಹುಡುಕುವಾಗ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕ ಉದ್ಯೋಗದಲ್ಲಿ ಅವರಿಗೆ ಜಯಮಾಲೆ ಹೊಂದಿಕೊಳ್ಳಬೇಕು ದೇವರೇ. ಕುಟುಂಬಸ್ಥರ ತಮ್ಮ ಕುಟುಂಬ ಜೀವನದಲ್ಲಿ ಅವರದೇ ಆದ ಒಂದು ಮನೆ, ಒಂದು ಕುಟುಂಬ, ಒಂದು ದೇವರೇ ಒಂದು ವರಿಮಾನಕ್ಕಾಗಿ ಅದರಲ್ಲಿ ಜಯದ ಮಾಲೆ ಕಾಣಬೇಕು. ವೃದ್ಧ ಜನರು ಕರ್ತನೆ, ವೃದ್ಧಾಪ್ಯದಲ್ಲಿಯೂ ದೇವರೇ ಅವರು ಜಯಮಾಲೆ ಹೊಂದಿಕೊಳ್ಳಬೇಕು. ಪದೇ ಪದ ರೋಗಿಗಳಾಗಿರದೆ ದೇವರೇ, ಮಂಡಿ ನೋವು, ಸೊಂಡೆ ನೋವುಗಳು, ದೇವರೇ ಮೂಳೆ ಸಮಿದ ವೇದನೆಗಳಿಂದ ದೇವರೇ ವೃದ್ಧಾಪ್ಯದಲ್ಲಿ ಅವರು ವ್ಯಾಧಿಸ್ಥರಾಗಿರದೆ ನಿನ್ನಿಂದ ಜಯದ ಮಾಲೆ ಹೊಂದಿಕೊಳ್ಳಲಿ. ಆತ್ಮೀಕ ಕಾರ್ಯಗಳಲ್ಲಿ ಮಕ್ಕಳು ಜಯಶಾಲಿಗಳಾಗಲಿ ಅಪ್ಪ. ಕೃಪಾ ವರಗಳುಳ್ಳ ಮಕ್ಕಳಾಗಿರಲಿ, ಪ್ರಾರ್ಥನೆ ಮಾಡುವಂಥ ಮಕ್ಕಳುಳ್ಳವರಾಗಿರಲಿ ದೇವರೇ. ಕೃಪಾ ವರಗಳು ದೇವರೇ, ನಂಬಿಕೆಯ ವರ, ಪ್ರೀತಿ ಎಂಬ ವರ ದೇವರೇ, ಅನ್ಯ ಭಾಷೆಯ ವರ, ಭಾಷೆಗಳ ವ್ಯಾಖ್ಯಾನ ಮಾಡುವ ವರ ದೇವರೇ, ಪ್ರವಾದನೆಯ ವರ, ರೋಗಿಗಳನ್ನು ಸ್ವಸ್ಥ ಮಾಡುವ ವರ, ಜ್ಞಾನದ ವರ, ವಿದ್ಯಾವಾಕ್ಯದ ವರ, ಮಕ್ಕಳು ವರಗಳಲ್ಲಿ ಜಯಶಾಲಿಗಳಾಗಲಿ. ಆತ್ಮೀಕ ವರಗಳೆಂಬ ಜಯಮಾಲೆ ಹೊಂದಿಕೊಳ್ಳಲಿ ಮಕ್ಕಳು. ಈ ವರ್ಷ ಈ ಸಭೆಯ ಮಕ್ಕಳು, ಹೆಚ್ಚಿನ ಪಾಲು ಮಕ್ಕಳು ಕೃಪಾ ವರಗಳಲ್ಲಿ ಜಯಮಾಲೆ ಹೊಂದಿಕೊಳ್ಳಲಿ. ಮಕ್ಕಳು ದೇವರೇ ಸೋತವರಾಗಿ ಅಲ್ಲ, ಕುಂದಿ ಹೋಗಿದವರಾಗಿ ಅಲ್ಲ, ಹಿಂಜರಿದು ಹೋಗಿದವರಾಗಿ ಅಲ್ಲ, ಬಲಹೀನರಾಗಿದವರಾಗಿ ಅಲ್ಲ, ಬಲಶಾಲಿಗಳಾಗಿ ಮಾರ್ಪಡಲಿ ಕರ್ತನೇ. ನಿನ್ನ ಕೃಪೆಯಲ್ಲಿ ಮಕ್ಕಳನ್ನು ಸಮರ್ಪಣೆ ಮಾಡುತ್ತೆ. ಎಲ್ಲರಿಗೂ ವಾಹನಗಳು ಉಂಟಾಗಲಿ ಅಪ್ಪ. ಸಭೆಗೆ ಬಂದು ಹೋಗಲಿಕ್ಕೆ ತಕ್ಕ ವಾಹನಗಳು ದೇವರೇ, ಅವರವರ ಶಕ್ತಿಗೆ ತಕ್ಕ ಹಾಗೆ ದೇವರೇ ಮಕ್ಕಳಿಗೆ ವಾಹನಗಳು ಉಂಟಾಗಲಿ. ಮದುವೆ ವಯಸ್ಸಾದ ಮಕ್ಕಳಿಗೆ ಸೆರಿ ಬೀಳುವ ಜೀವಿತ ಸಂಗಾತಿಗಳನ್ನು ಅವರಿಗೆ ಸಕ್ಕ ಜೋಡಿಗಳನ್ನು ಒದಗಿಸು ದೇವರೇ. ಸಂತಾನ ಭಾಗ್ಯ ಇಲ್ಲದ ಮಕ್ಕಳು, ಮಕ್ಕಳ ಭಾಗ್ಯದಲ್ಲಿ ಅವರು ಈ ವರ್ಷ ಜಯದ ಮಾಲೆ ಹೊಂದಿಕೊಳ್ಳಲಿ. ಸಾಲ ಬಾಧೆಗಳಲ್ಲಿ ಇರುವವರಿಗೆ ದೇವರ, ಆರ್ಥಿಕ ಸಮಸ್ಯೆಗಳಲ್ಲಿರುವ ಮಕ್ಕಳಿಗೆ ಈ ವರ್ಷದಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿ ಆ ವಿಷಯದಲ್ಲಿ ಅವರು ಜಯದ ಮಾಲೆ ಹೊಂದಿಕೊಳ್ಳಲಿ ಅರ್ಚನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ನಿತ್ಯ ಜೀವವೆಂಬ ಜಯಮಾಲೆ ಹೊಂದಿಕೊಳ್ಳಿ ಅಪ್ಪ. ಈ ಚಿಕ್ಕವರಲ್ಲಿ ಒಬ್ಬರು ಕೂಡ ನಶಿಸಿ ಹೋಗದೆ, ಒಬ್ಬರು ಕೂಡ ದೇವರೇ ನರಕದ ಬೆಂಕಿಯಲ್ಲಿ ಬಿದ್ದು ಹೋಗದೆ ನಿತ್ಯ ಜೀವ ಎಂಬ ಜಯಮಾಲೆಯನ್ನು ಮಕ್ಕಳು ಹೊಂದಿಕೊಳ್ಳುವರಾಗಿರಲಿ. ನಿನ್ನ ದಾಸನಾದ ನಾನು, ನನ್ನ ಕುಟುಂಬವು ಕರ್ತನೆ ಈ ವರ್ಷದಲ್ಲಿ ನಿನಗಾಗಿ ಯುದ್ಧ ಸೇವೆ ಮಾಡಿಕೊಂಡು ಒಳ್ಳೆಯ ಸೈನಿಕರಂದೇ ನಾವು ಕುಟುಂಬವಾಗಿ ದೇವರೇ, ನಾವು 4 ಜನರು ಒಳ್ಳೆಯ ಸೈನಿಕರಂದೇ ಯುದ್ಧ ಸೇವೆ ಮಾಡಿ ಈ ವರ್ಷ ಆತ್ಮೀಕ ವರಗಳೆಂಬ ಜಯದ ಮಾಲೆ ಪಡೆದು ಮತ್ತು ಸಭೆಗಾಗಿ, ಸಭೆಯ ಮಕ್ಕಳಿಗಾಗಿ, ಸುತ್ತಲಿರುವಂಥ ಗ್ರಾಮಗಳ ಬಿಡುಗಡೆಗಾಗಿ, ಕರ್ನಾಟಕ ರಾಜ್ಯಕ್ಕಾಗಿ, ಭಾರತ ದೇಶಕ್ಕಾಗಿ, ಇಡೀ ಪ್ರಪಂಚಕ್ಕಾಗಿ ಉಪಯೋಗವುಳ್ಳ ಪಾತ್ರೆಯಾಗಿ ನಮ್ಮನ್ನು ಜಯದ ಮಾಲೆಯಿಂದ ನಡೆಸು ದೇವರೇ. ನೀನದಕ್ಕೆ ಕೃಪೆ ಕೊಡಿ.
ಪ್ರಾಂಜು ಸಭೆಗಳಿಗಾಗಿ, ಪ್ರಾಂಜು ಸಭೆಯಲ್ಲಿರುವ ಸೇವಕರಿಗಾಗಿ, ಅಲ್ಲಿ ಕೂಡಿ ಬರುವ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಹಿಂದಿ ಸಭೆಗಾಗಿ ಪ್ರಾರ್ಥಿಸುತ್ತೇನೆ. ಹಿಂದಿ ಸಭೆಯ ದೇವರ ಸೇವೆಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಬೇಕಾದ ಜಾಗೆಗಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೆ, ಈ ವರ್ಷದಲ್ಲಿ ಜಯದ ಮಾಲೆ ಅದಕ್ಕಾಗಿ ಸಮರ್ಪಿಸುತ್ತೇನಪ್ಪ. ಕೋಪವೂ ವಾಗ್ವಾದವು ಬಿಟ್ಟು ಪವಿತ್ರ ಕೈಗಳೆತ್ತಿ ಪ್ರಾರ್ಥಿಸಲಿಕ್ಕಾಗಿ, ಮಂಡಿಯೂರಿ ಪ್ರಾರ್ಥಿಸಲಿಕ್ಕಾಗಿಯೂ, ಅಡ್ಡ ಬಿದ್ದು ಪ್ರಾರ್ಥಿಸಲಿಕ್ಕಾಗಿಯೂ, ಎಲ್ಲಾ ಕಾಲದಲ್ಲಿ ಪ್ರಾರ್ಥಿಸಲಿಕ್ಕಾಗಿಯೂ, ಮಧ್ಯರಾತ್ರಿಯಲ್ಲಿ ಪ್ರಾರ್ಥಿಸಲಿಕ್ಕಾಗಿಯೂ ನಿಮ್ಮ ಮುಂದೆ ನಮ್ಮೆಲ್ಲರನ್ನು ಸಮರ್ಪಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.